ಪ್ರೈಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಮೇಲೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸೊ ನಮಗೆ ಯಾವುದೇ ತರದ ಲಾಭ ಇಲ್ಲ. ಅಂದ್ರೆ ನಾನು ಹೇಳ್ತಿರೋದು ಏನು ಅಂದ್ರೆ ಪ್ರೈಸ್ ನ ಹೊರತಾಗಿ ನಾವು ಸಿಸ್ಟಮ್ ಬಗ್ಗೆ ಏನು ತಿಳ್ಕೊಳ್ಳದೆ ಇರೋದು ವೆರಿ ವೆರಿ ಮೈನಸ್ ಥಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿಸ್ಟಮ್ ಸಾಕಷ್ಟು ವೇಯಲ್ಲಿ ತಂದೆ ಆದಂತ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಪ್ರೆಸೆಂಟ್ ಸಿನಾರಿಯೋ ನೀವು ಯಾವುದೇ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಇನ್ವಾಲ್ವ್ ನೋಡಿದೀರಾ, ಮುಂಚೆ ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಅಥವಾ ನೋಡಿದೀವಿ ಅನ್ನೋದ್ರ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಒಂದು ಟೆಕ್ನಾಲಜಿ, ಒಂದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಒಂದು ಯುನೀಕ್ ಆಗಿ ಏನೆಲ್ಲ ಕ್ರಿಪ್ಟೋದಲ್ಲಿ ಒಂದು ಅವಶ್ಯಕತೆ ಇದೆ, ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಕಾಮನ್ ಕ್ರಿಪ್ಟೋ ಪೀಪಲ್ಗೆ ಏನೆಲ್ಲ ಒಂದು ಡಿಸೆಂಟ್ರಲೈಸ್ಡ್ ಒಂದು ಸಿಸ್ಟಮ್ ಅವಶ್ಯಕತೆ ಇದೆ, ಆ ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್ ಏನಾಗ್ತಿದೆ ತಗೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಟೆಕ್ನಾಲಜಿ. ಸೊ ಅದಕ್ಕೋಸ್ಕರ ನಮಗೆ ಎಜುಕೇಶನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ದುಡ್ಡು ಹಾಕಿದ್ವಿ ನಾಳೆಯಿಂದನೇ ನಮಗೆ ಜನರೇಟ್ ಆಯ್ತು ಅಥವಾ ಡಬಲಿಂಗ್ ಆಯ್ತು ಯಾರ್ದೋ ದುಡ್ಡು ಹಾಕ್ಸಿದ್ವಿ, ಆ ತರ ಕಾನ್ಸೆಪ್ಟ್ ಇದಲ್ಲ. ಸೊ ಎಜುಕೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಯಾರು ಕೂಡ ಲೈಕ್ ಡಬ್ಲಿಂಗ್ ಮಾಡ್ಕೊಡ್ತಾರೆ, ತ್ರಿಬಲಿಂಗು, ಟ್ರೇಡಿಂಗು ಆ ತರ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗ್ತಕ್ಕಂಥದ್ದಲ್ಲ. ಥ್ರೂ ಟೆಕ್ನಾಲಜಿ ಸಿಸ್ಟಮ್ ಯಾವ ತರ ಪೋರ್ಟ್ಫೋಲಿಯೋನ ನಾವು ಮ್ಯಾನೇಜ್ ಮಾಡಬೇಕು, ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಪ್ರೈಸ್ ನರೇಟಿವ್, ಪ್ರೈಸ್ ಏನಾದ್ರೂ ಆಗ್ಲಿ, ಇಫ್ ಯು ವಾಂಟ್, ನಿಮಗೆ ಈ ಕ್ರಿಪ್ಟೋ ವಲಟೈಲ್ ಮಾರ್ಕೆಟ್ ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಟ್ರಸ್ಟ್ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಬುಕ್ ಪ್ರಾಫಿಟ್ ಮಂತ್ಲಿ. ಪ್ರೈಸ್ ಏನೇ ಆದ್ರೂ ಕೂಡ ಸೊ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ನ ಟೋಕನ್ ನ ಹೊರತಾಗಿ ಎವ್ರಿ ಮಂತ್ ಏನು ಜನರೇಟ್ ಆಗುತ್ತೆ ಅದು ಪ್ರೈಸ್ ಏನಾದ್ರೂ ಆಗಿರ್ಲಿ. ಓಕೆ, ಸೊ ನಮಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಸೊ ನಮಗೆ ಇಲ್ಲಿ ಟೋಕನ್ಗೆ ಯಾವುದೇ ರೀತಿ ಎಕ್ಸ್ಪೈರ್ ಇಲ್ಲ, ಟೋಕನ್ ಬರೋದು ನಿಲ್ಲುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಟೈಮ್ ಬಾಂಡ್ ಇಲ್ಲ. ಸೊ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಕಂಟಿನ್ಯೂಟಿ, ಎಷ್ಟು ದಿನ ನಾವು ಅಲ್ಲಿ ಬಿಡ್ತೀವಿ ಅದಕ್ಕೆ ಕಾಂಪೌಂಡಿಂಗ್ ಆಗ್ತಾನೆ ಇರುತ್ತೆ. ಬಟ್ ಸೊ ನಾವು ಸೊ ಈ ಕ್ರಿಪ್ಟೋ ವಲಟೈಲ್, ಈ ಕ್ರಿಪ್ಟೋ ಮೈಂಡ್ ಸೆಟ್ ಅಲ್ಲಿ ನಾವು ಲೈಕ್ ಆ ಮೈಂಡ್ ಸೆಟ್ಗೆ ನಮಗೆ ಲೈಕ್ ವರ್ಕ್ ಆಗ್ತಿಲ್ಲ ಅಂತಂದಾಗ ಆಲ್ವೇಸ್ ಯು ಶುಡ್ ಬುಕ್ ಯುವರ್ ಪ್ರಾಫಿಟ್ ಆಸ್ ಅ ಪ್ರಿನ್ಸಿಪಲ್. ನನ್ ಪ್ರಯಾರಿಟಿ ಪ್ರಿನ್ಸಿಪಲ್ ಈಸ್ ಅವರ್, ಶುಡ್ ಬಿ ಈಸ್ ಯುವರ್ ಮೇನ್ ಪ್ರಯಾರಿಟಿ. ಅಂದ್ರೆ ಮೂಲ ಬಂಡವಾಳ ಯಾವಾಗ್ಲೂ ಪ್ರಯಾರಿಟಿ ಆಗಿರ್ಬೇಕು. ಓಕೆ, ಸೊ ಆ ತರ ನಾವು ಲಾಸ್ಟ್ ಒಂದು 10 to 12 months ಇಂದ ಏನೆಲ್ಲ ಇನ್ವಾಲ್ವ್ ಆಗಿದ್ವಿ ಅಟ್ ದ ಪ್ರೈಸ್ ಆಫ್ $20 ಇಂದ, ಅಂದ್ರೆ ಸೊ LGNS ನ ಪ್ರೈಸ್ $20 ಇದ್ದಾಗಿಂದನೂ ಕೂಡ ನಾವೆಲ್ಲರೂ ಕೂಡ ಇನ್ವಾಲ್ವ್ ಏನಾಗಿದ್ವಿ ಥ್ರೂ ಕಾಂಪೌಂಡಿಂಗ್. ಆಲ್ರೆಡಿ ಅವ್ರ ಫಂಡ್ 2 to 3 times, ಮೋರ್ ದನ್ 3 times ಆಗಿರ್ತಕ್ಕಂಥ ಉದಾಹರಣೆ ಇದೆ. ಅಥವಾ ಎವ್ರಿ ಮಂತ್ ಈವನ್ ಪ್ರೈಸ್ ಡ್ರಾಪಿಂಗ್ ಏನೇ ಇದ್ರೂ ಕೂಡ ಎವ್ರಿ ಮಂತ್ 15 to 20, 25% ತನಕನೂ ಕೂಡ ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದು ಉದಾಹರಣೆ ಇದೆ. ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಸ್ಟ್ರೆಂತ್ ಆಫ್ ಅ ಕಾಂಪೌಂಡಿಂಗ್. ಓಕೆ, ಸೊ ಇದು ಕಾಂಪೌಂಡಿಂಗ್. ಸೊ ನಾವು LGNS ಅಲ್ಲಿ ಇನ್ವಾಲ್ವ್, ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಏನಿದು ಪ್ರೈಸ್ ಡಿಪೆಂಡೆನ್ಸಿ ಯಾವ ತರ ಈ ತರ ವೇರಿಯೇಷನ್ ಆಗ್ತಿದೆ, ಲಿಕ್ವಿಡಿಟಿ ಆಗ್ತಾ ಇದೆ. ಸೊ ನೋಡಿ, ಒನ್ ಥಿಂಗ್, ಸಿಸ್ಟಮ್ ಬಗ್ಗೆ ಯಾರಿಗೆಲ್ಲ ಕಾನ್ಫಿಡೆನ್ಸ್ ಇಲ್ಲ, ನಾಲೆಡ್ಜ್ ಇಲ್ಲ, ಸೊ ಅವರು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಕ್ಕಂಥದ್ದು ಸಹಜ. ಒನ್ ಥಿಂಗ್ ಅಂದ್ರೆ, ಸೊ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಯಾವುದೇ ತರದ ನಾಲೆಡ್ಜ್ ಇರಲ್ಲ, ಇದೇನೋ ಪ್ರೈಸ್ ಕಮ್ಮಿ ಆಗ್ತಾ ಇದೆ, ನನ್ನ ಪೋರ್ಟ್ಫೋಲಿಯೋ ಕಮ್ಮಿ ತೋರಿಸ್ತಾ ಇದೆ, ಅಥವಾ ಅದು ಪವರ್ ಆಫ್ ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ನಾಲೆಡ್ಜ್ ಇರೋದಿಲ್ಲ. ಒಂದು ಸೆಕೆಂಡ್ ಥಿಂಗ್, ಸಹಜವಾಗಿ ಮಾರ್ಕೆಟ್ ಅಲ್ಲಿ ಎವ್ರಿ ಮಂತ್ ಎವ್ರಿ ಡೇ ಏನಾಗ್ತಾ ಇರುತ್ತೆ, ಸೊ ಅವ್ರದ್ದೇ ತಮ್ಮದೇ ಆದಂತ ಪ್ರಾಫಿಟ್ ನ ಬುಕ್ ಮಾಡ್ತಾನೆ ಇರ್ತಾರೆ. ಅಟ್ ದ ಪ್ರೈಸ್ ಆಫ್ $20 ಖರೀದಿ ಮಾಡಿರೋರು ಇರ್ಬೋದು, $15 ಇರ್ಬೋದು. ಸೊ ಅವ್ರು ಎವ್ರಿ ಪ್ರೈಸ್ ಏನೇ ಇದ್ರೂ ಕೂಡ ಪ್ರಾಫಿಟ್ ಬುಕ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನಾವು ನಾರ್ಮಲ್ ಬೇಸಿಕ್ ಥಿಂಗ್ ನ ಹೊರತಾಗಿ, ಅಂದ್ರೆ ಮಾರ್ಕೆಟ್ ಸಹಜವಾಗಿ ಯಾವ ತರ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಸೊ ಆಲ್ರೆಡಿ ನಾನು ಹೇಳಿದೆ, ಅನುಬಿಸ್ ಬ್ಲಾಕ್ ಚೈನ್ ಗೆ ತಂದೆ ಆದಂತ ಮಲ್ಟಿ ಚೈನ್ ಏನು ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಇದೆ. ಸೊ ಸೊ ಅದಕ್ಕೋಸ್ಕರ ಏನ್ ಫಂಡ್ ರೈಸ್ ಆಗ್ತಾ ಇತ್ತು, ಆಬ್ವಿಯಸ್ಲಿ ಲಿಕ್ವಿಡಿಟಿ ರೈಸ್ ಆಗಿರ್ತಕ್ಕಂಥದ್ದು LGNS ಇಂದಾನೆ. ಅಂದ್ರೆ ಈವನ್ ನಾರ್ಮಲ್ ಪೀಪಲ್ಗೆ, ಕಾಮನ್ ಪೀಪಲ್ಗೂ ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಬ್ಲಾಕ್ ಚೈನ್. ವಿ ಕ್ಯಾನ್ ವಿತ್ ಜಸ್ಟ್ 1000 ಡೈ ಇಂದನೂ ಕೂಡ ಸೊ ನಾವು ಅನುಬೀಸ್ ಬ್ಲಾಕ್ ಚೈನ್ಗೆ ಫಂಡ್ ಕೊಡೋದ್ರಿಂದ, ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದ್ರಿಂದ, ಸೊ ಅದ್ರದೇ ಆದಂತ 3 times ಈಲ್ಡ್ ಪ್ರೊವೈಡ್ ಮಾಡ್ತೀನಿ ಅಂತ ಅನುಬೀಸ್ ಬ್ಲಾಕ್ ಚೈನ್ ಹೇಳಿತ್ತು. ಓಕೆ, ಸೊ ಅದಕ್ಕೋಸ್ಕರ 2200 ಕೋಟಿ ಲಿಕ್ವಿಡಿಟಿನ ರೈಸ್ ಮಾಡಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಅದಕ್ಕೆ ಆದಂತ ತಂದೆ ಆದಂತ ಈಲ್ಡ್ ಅವರಿಗೆ ಪ್ರೊವೈಡ್ ಮಾಡುತ್ತೆ, ಬೆನಿಫಿಟ್ಸ್ NFT ಆಗಿರ್ಬೋದು, ಅಂಡ್ ದೆನ್ ಸೊ ಬೇರೆ ಬೇರೆ ರೀತಿಯ ಅವರಿಗೆ ಬೆನಿಫಿಟ್ ಇದೆ. ಓಕೆ, ಸೊ ಅದೆಲ್ಲ ನಾವು ಸ್ಟ್ರೆಂತ್ ನ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ವಿತ್ ಇನ್ ಅ ಸ್ಪ್ಯಾನ್ ಆಫ್ 10 to 20 days ಅಲ್ಲಿ ಸೊ ಫಂಡ್ ಲಿಕ್ವಿಡಿಟಿ ಅಷ್ಟು ಪ್ರೊವೈಡ್ ಆಗಿದೆ ಅಂದ್ರೆ ಅದು ಎಲ್ಲಿಂದ ಆಗಿದೆ? ಓನ್ಲಿ ಮೇ ಬಿ ಇಟ್ಸ್ ಬಿಕಾಸ್ ಆಫ್ 50% ಥ್ರೂ LGNS ಇಂದಾನೆ ಆಗಿರುತ್ತೆ. ನಾವು ಅರ್ಥ ಮಾಡ್ಕೋಬೇಕಾರೋ ಲಾಜಿಕ್ ಏನು ಅಂದ್ರೆ, ಸಿಸ್ಟಮ್ ಅಲ್ಲಿ ಸಿಸ್ಟಮೇ ಪೀಪಲ್ ನ ರೊಟೇಟ್ ಮಾಡ್ತಾ ಹೋಗುತ್ತೆ.
ಓಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಈ ಸಿಸ್ಟಮ್ ಇಂದ ಪ್ರಾಫಿಟ್ ಬಂದಿದೆ, ಸಿಸ್ಟಮ್ ಇಂದ ನೆಕ್ಸ್ಟ್ ಪ್ರಾಫಿಟ್ ಬರುತ್ತೆ, ಕಾಂಪೌಂಡಿಂಗ್ ಅಲ್ಲಿ ಪ್ರಾಫಿಟ್ ಇದೆ ಅಂತಂದ್ರೆ ಜನ ಏನ್ ಮಾಡ್ತಾರೆ, ಆಟೋಮೆಟಿಕ್ಲಿ ಏನ್ ಮಾಡ್ತಾರೆ, ಅಲ್ಲೇ ರೊಟೇಟ್ ಆಗ್ತಾನೆ ಇರ್ತಾರೆ. ಸೊ ಅದೇ ರೀತಿ LGNS ಅಲ್ಲಿ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರೋರು, ಅಥವಾ ಲೈಕ್ LGN ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿರೋರು, ಬೇರೆ ಬೇರೆ ಅದರಲ್ಲಿ ಮೇ ಬಿ 50% ಔಟ್ ಆಫ್ ದ ಕಮ್ಯುನಿಟಿನೂ ಇರುತ್ತೆ ಥ್ರೂ ಟೆಕ್ನಾಲಜಿ. ಸೊ ಈ ಸಿಸ್ಟಮ್ ನ ಅನುಬೀಸ್ ಬ್ಲಾಕ್ ಚೈನ್ ನ ಟೆಕ್ನಾಲಜಿ ಅರ್ಥ ಮಾಡ್ಕೊಂಡು ವಾಲಂಟರಿ ಆಗಿ ಔಟ್ ಆಫ್ ದ LGNS ಕಮ್ಯುನಿಟಿ ಕೂಡ ಅಲ್ಲಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಇರುತ್ತೆ. ಓಕೆ. ಸೊ ಅದನ್ನ ಹೊರತಾಗಿ, ಸೊ ಈವನ್ 50% ನಾವು ಕೌಂಟ್ ಹಿಡಿದ್ರು ಕೂಡ, ಸೊ ಪವರ್ ಆಫ್ ಕಾಮನ್ ಪೀಪಲ್ ಏನ್ LGNS ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು, ಅವರು ಕೂಡ ಏನ್ ಮಾಡಿದ್ದಾರೆ, ಸೊ ಫಂಡ್ ರೈಸ್ ಮಾಡಿದ್ದಾರೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ತಿಳ್ಕೊಬೇಕಾಗಿದ್ದೇನು ಅಂದ್ರೆ, ದ ಸ್ಟ್ರೆಂತ್, ಅಂದ್ರೆ ದ ಸ್ಟ್ರೆಂತ್ ಯಾವ ತರ ಇದೆ, ಅದು ಎಲ್ಲಿ ಬರ್ಬೇಕಿತ್ತು ಲಿಕ್ವಿಡಿಟಿ. ಸೊ ಆ ಲಿಕ್ವಿಡಿಟಿ ಬರ್ಬೇಕಾಗಿತ್ತು LGNS ಅಲ್ಲಿ, ಡ್ಯೂ ಟು ಅನುಬೀಸ್ ಬ್ಲಾಕ್ ಚೈನ್ ಕಮಿಂಗ್ ಡೇಸ್ ಅಲ್ಲಿ. ಸೊ ಅವ್ರದೇ ಆದಂತದ್ದು ಈಗ ಬ್ಲಾಕ್ ಚೈನ್ ಅಲ್ಲಿ ಲಿಕ್ವಿಡಿಟಿ ಪ್ರೊವೈಡ್ ಆಗ್ತಾ ಇರೋದ್ರಿಂದ, ಸೊ ಅಲ್ಲಿ ಶಿಫ್ಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಅಲ್ಲೂ ಕೂಡ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದಕ್ಕೆ ಮೇ ಬಿ ಆ ಲಿಕ್ವಿಡಿಟಿಯಲ್ಲಿ ಸಮ್ ಸೆಲ್ಲಿಂಗ್ ಝೋನು ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ. ಸೊ ಫಸ್ಟ್ ಪಾಯಿಂಟ್ ನಾವು ತಿಳ್ಕೊಬೇಕಾಗಿರೋದು, ಎವ್ರಿಥಿಂಗ್ ಗುಡ್. ಓಕೆ. ಸಿಸ್ಟಮ್ ಅಲ್ಲಿ ಪ್ರೈಸ್ ನ ಫ್ಯಾಕ್ಟರ್ ಹೊರತಾಗಿ ಸಿಸ್ಟಮ್ ಅಲ್ಲಿ ಯಾವುದು ಕೂಡ ಮೈನಸ್ ಥಿಂಗ್ ಅಂತ ನಾವು ಇಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಒಂದು ಲಿಕ್ವಿಡಿಟಿ ಅದು ಡೇ ಬೈ ಡೇ ವೇರಿಯೇಷನ್ ಆದ್ರೂ ಕೂಡ ಡೇ ಬೈ ಡೇ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಓಕೆ. ನಾವು ಇವಾಗೂ ಕೂಡ ನಿಯರ್ ಅಬೌಟ್ $475 million ನ ಲಿಕ್ವಿಡಿಟಿನ ಹೊಂದಿರತಕ್ಕಂಥದ್ದು. ಹೋಲ್ಡರ್ಸ್, ಡೇ ಬೈ ಡೇ ಹೋಲ್ಡರ್ಸ್ ಕೂಡ ಲೈಕ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಅಂದ್ರೆ ನಾವು ಪ್ರೈಸ್ ಫ್ಯಾಕ್ಟರ್ ನ ಹೊರತಾಗಿ ಸಿಸ್ಟಮ್ ಸ್ಟೆಬಿಲಿಟಿ ಇದೆ, ಕಮಿಂಗ್ ಡೇಸ್ ಅಲ್ಲಿ ಇದಕ್ಕೆ ಆದಂತ ಒಂದು ಸ್ಟ್ರೆಂತ್ ಇಟ್ಕೊಂಡು ಸಿಸ್ಟಮ್ ಅಲ್ಲಿ ಒಂದು ವಿಷನ್ ಇಟ್ಕೊಂಡು ಹೋಗ್ತಾ ಇದೆ. ಕಮಿಂಗ್ ಡೇಸ್ ಅಲ್ಲಿ ಇದಕ್ಕೆ ಡಿಮ್ಯಾಂಡಿಂಗ್ ಬರ್ಬೋದು, ಅಥವಾ ಇವನ್ನೆಲ್ಲ ನಾವು ತಿಳ್ಕೋಬೇಕು, ನಮಗೆ ಕಾನ್ಫಿಡೆನ್ಸ್ ಬೇಕು ಅಂದ್ರೆ ಪ್ರೈಸ್ ನ ಹೊರತಾಗಿ ಏನೆಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನಾನು ಹೊರಟಿರ್ತಕ್ಕಂಥದ್ದು. ಸೊ ಒಂದು ಲಿಕ್ವಿಡಿಟಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ, ಅಂಡ್ ದೆನ್ ಹೋಲ್ಡರ್ಸ್ ಕೂಡ ಡೇ ಬೈ ಡೇ ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದಾರೆ. ಅಂಡ್ ದೆನ್ ಟೆಕ್ನಾಲಜಿ, ಅನುಬೀಸ್ ಬ್ಲಾಕ್ ಚೈನ್ ನ ಟೆಕ್ನಾಲಜಿ ಕೂಡ ಸೊ ಅದರದೇ ಆದಂತ ಫಾರ್ಮೆಟ್ ಅಲ್ಲಿ ಎವ್ರಿ ಫೇಸಸ್ ಅಲ್ಲೂ ಏನೇನ್ ಬರಬೇಕು ಅಂತಕ್ಕಂಥದ್ದು ಇದೆ, ಆಲ್ರೆಡಿ ಅದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದು. ಸೊ ವೆಬ್3 ಫೆಸ್ಟಿವಲ್, ಒನ್ ಆಫ್ ದ ಬಿಗ್ಗೆಸ್ಟ್ ವೆಬ್3 ಫೆಸ್ಟಿವಲ್. ಸೊ ಏನೆಲ್ಲ ಅಪ್ಡೇಟ್, ನಾವು ಯಾಕೆ ಎಕ್ಸ್ ಪೇಜ್ ನ ಲೈಕ್ ಅನುಬೀಸ್ ಬ್ಲಾಕ್ ಚೈನ್ ನ ಪೇಜ್ ನ ಫಾಲೋ ಮಾಡಬೇಕು ಅಂತಂದ್ರೆ, ಸೊ ಪ್ರತಿಯೊಂದು ವಿಚಾರನೂ ಇದ್ರದ್ದು ಸ್ಟ್ರೆಂತ್ ನಮಗೆ ತಿಳ್ಕೊಬೇಕು ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ವೆಬ್3 ಫೆಸ್ಟಿವಲ್ ಹಾಂಗ್ಕಾಂಗ್ ಅಲ್ಲಿ ಬೈ 18th 19th 20 3 to 4 days ಒಂದು ಫೆಸ್ಟಿವಲ್ ನಡೀತಾ ಇದೆ, ವೆಬ್3 ಫೆಸ್ಟಿವಲ್. ಸೊ ಅದಕ್ಕೆ ಅನುಬೀಸ್ ಬ್ಲಾಕ್ ಚೈನ್ ಟೀಮ್ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಅಂದ್ರೆ ತನ್ನ ಪ್ರೊಡಕ್ಟಿವಿಟಿ, ತನ್ನ ಪ್ರೋಟೋಕಾಲ್ ನ ಇಡೀ ಮೋರ್ ದೆನ್ 50,000 ಕ್ರಿಪ್ಟೋ ಲೈಕ್ ಎಂಥೂಸಿಯಾಸ್ಟಿಕ್ ಆಂಟ್ರಪ್ರಿನರ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರತಕ್ಕಂಥದ್ದು. ಸೊ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ತಂದೆ ಆದಂತ ಪ್ರೋಟೋಕಾಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅಂದ್ರೆ ಸೊ ನಾವು ಅನುಬೀಸ್ ಬ್ಲಾಕ್ ಚೈನ್ ಏನ್ ಮಾಡ್ಲಿಕ್ಕೆ ಹೊರಟಿದೆ, ತಂದೆ ಆದಂತ ಸ್ಟ್ರೆಂತ್ ಏನಿದೆ, ಸೊ ಇದು ಬರ್ತಕ್ಕಂಥ ದಿನಗಳಲ್ಲಿ ಕ್ರಿಪ್ಟೋ ಕಮ್ಯುನಿಟಿಗೆ ಅವಶ್ಯಕತೆ ಇದೆನಾ, ಇದಕ್ಕೆ ಟರ್ನ್ ಆಗ್ಬೋದಾ, ಅಥವಾ ಇದನ್ನ ಬಳಸೋದ್ರಿಂದ ಏನೆಲ್ಲ ಅವರಿಗೆ ಪ್ರಾಫಿಟಬಿಲಿಟಿ ಸಿಗುತ್ತೆ, ಪ್ರೈವಸಿ ಯಾವ ತರ ಸಿಗುತ್ತೆ, ಡೇಟಾ ಟ್ರಾನ್ಸ್ಪರೆನ್ಸಿ ಯಾವ ತರ ಸಿಗುತ್ತೆ. ನಾಟ್ ಓನ್ಲಿ ಅಬೌಟ್ ಅ ಪ್ರಾಫಿಟ್. ನೋಡಿ, ಸಿಸ್ಟಮ್ ಅಲ್ಲಿ ಕ್ರಿಪ್ಟೋದಲ್ಲಿ ಬರೀ ಪ್ರಾಫಿಟೇ ದುಡ್ಡು ಹಾಕ್ದವರಿಗೆ ಬರೋದಾಗಿದ್ರೆ, ಬಿಟ್ ಕಾಯಿನ್ ಅಂತಕ್ಕಂಥದ್ದು ಒನ್ ಆಫ್ ದ ಟಾಪ್ ಕ್ರಿಪ್ಟೋ ಅಂತ ಹೇಳ್ಬೋದು. ಸೊ $1,20,000 ಹೋಗಿದ್ದು ಇವತ್ತು $70,000 ಬರ್ತಾ ಇರ್ಲಿಲ್ಲ. ಎವ್ರಿಥಿಂಗ್ ಇಸ್ ಅ ನ್ಯಾಚುರಲ್, ಎವ್ರಿಥಿಂಗ್ ಇಸ್ ಕ್ರಿಪ್ಟೋದಲ್ಲಿ ಪ್ರೈಸ್ ಅಂತಕ್ಕಂಥದ್ದು ನಾರ್ಮಲ್. ಓಕೆ. ಬಟ್ ನಾವು ತಿಳ್ಕೊಬೇಕಾಗಿರೋದು, ಈವನ್ ಟಾಪ್ ನೀವು ಲಾಸ್ಟ್ 5 to 6 years ಇಂದ ಟಾಪ್ ಕ್ರಿಪ್ಟೋ ಯಾವುದೇ ಒಂದು ಪ್ರೈಸ್ ನ ತೆಗೆದು ನೋಡಿ, 80% ತನಕ ಮೈನಸ್ ಅಲ್ಲಿ ಇದಾವೆ. ಅಂದ್ರೆ $10 ಪ್ರೈಸ್ ಒಂದು 4-5 ವರ್ಷದ ಕೆಳಗೆ $10 ಇತ್ತು ಅಂತಂದ್ರೆ ಇವತ್ತು $1 $2 ಅಲ್ಲಿ ಅದು ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ವೆರಿ ವೆರಿ ಅಮೇಝಿಂಗ್ ಅಂತ ಅಂದ್ರೆ ಏನು ಅಂತ, ನಾರ್ಮಲಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಮೈನಸ್ ಅಲ್ಲಿ ಇದ್ದಾರೆ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೋಕನ್ ಅನ್ನ ಒಂದು 3-4 ವರ್ಷದ ಕೆಳಗೆ ಒಂದು $10 ಖರೀದಿ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇವತ್ತು ಅದರದ್ದು ಬೆಲೆ $2 ನಡೀತಾ ಇದೆ. ನಿಮಗೆ ಅದರಿಂದ ಏನಾದ್ರೂ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗ್ತಾ ಇದೆನಾ, ಅದರಿಂದ ಏನಾದ್ರೂ ಸ್ಟೇಕಿಂಗ್ ಸಿಗ್ತಾ ಇದೆನಾ? ಸೊ ಯಾವುದು ಇಲ್ಲ. ಜನಗಳು ತಮ್ದು ಪ್ರಿನ್ಸಿಪಲ್ ನ ರಿಕವರಿ ಮಾಡ್ಲಿಕ್ಕೆ, ಅಂದ್ರೆ ಜಸ್ಟ್ ಫಾರ್ ಅ ಮ್ಯಾಚ್, ನಾಟ್ ಬರೀ ಪ್ರಾಫಿಟಿಗಲ್ಲ, ತಮ್ಮ ಪ್ರಿನ್ಸಿಪಲ್ ನ ರಿಕವರಿ ಮಾಡ್ಲಿಕ್ಕೆ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೊ ನಾವು ಕ್ರಿಪ್ಟೋ ನಾರ್ಮಲ್ ಥಿಂಗ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಬಟ್ ಇಲ್ಲಿ ಸೊ ಪ್ರೈಸ್ ನರೇಟಿವ್ ಏನೇ ಇದ್ರೂ ಕೂಡ, ಸೊ ನಮ್ಮ ಪೋರ್ಟ್ಫೋಲಿಯೋ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ.
ಓಕೆ. ಸೊ ಇಲ್ಲಿ ನಾರ್ಮಲ್ ಆಗಿ ಲಿಕ್ವಿಡಿಟಿ ಸ್ಟ್ರಾಂಗ್ ಆಗ್ತಾ ಇರೋದು ನೋಡ್ಬೋದು, ಹೋಲ್ಡರ್ ನೋಡ್ಬೋದು, ಟೆಕ್ನಾಲಜಿ ನೋಡ್ಬೋದು, ಅಂಡ್ ದೆನ್ ಆಟೋ ಕಾಂಪೌಂಡಿಂಗ್ ಇಂದ ವೆರಿ ಯುನೀಕ್ ಥಿಂಗ್ ಏನು ಅಂದ್ರೆ ನಮ್ಮ ಕಮ್ಯುನಿಟಿ ಇಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲೇ ರೊಟೇಟ್ ಆಗೋದ್ರಿಂದ ಲಿಕ್ವಿಡಿಟಿ ಸ್ಟ್ರಾಂಗ್ ಆಗುತ್ತೆ, ಹೋಲ್ಡರ್ ಸ್ಟ್ರಾಂಗ್ ಆಗ್ತಾರೆ. ಸೊ ಅದನ್ನ ನಾರ್ಮಲಿ ಥಿಂಗ್ ನಾವು ತಿಳ್ಕೊಬೇಕಾಗಿರೋದು ವೆರಿ. ಅಂಡ್ ದೆನ್ ನಾವೆಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ಒಂದು ಒಂದು ಪ್ರೋಸೆಸ್ ನ ಟ್ರಸ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಎವ್ರಿಥಿಂಗ್ ಎವ್ರಿ ಡೇ ಕಂಟಿನ್ಯೂಟಿ ಆಗಿ ನಮ್ ಪೋರ್ಟ್ಫೋಲಿಯೋ ಪ್ರೈಸ್ ನ ಗ್ರೋತ್ ಆಗ್ತಾನೆ ಹೋಗುತ್ತೆ ಅಂತಕ್ಕಂಥದ್ದು ಅದು ಯಾವ್ದು ಕೂಡ ಪಾಸಿಬಿಲಿಟಿ ಇರಲ್ಲ. ಬಟ್ ಅದು ಥಿಂಗ್ ಯಾವ ತರ ವರ್ಕ್ ಆಗುತ್ತೆ ಬ್ಯಾಕಪ್ ಬೇಸ್ಡ್ ಅಂತಕ್ಕಂಥದ್ದು ತಿಳ್ಕೋಬೇಕು. ಸೊ ಡ್ಯೂ ಟು ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ಅನುಬೀಸ್ ಬ್ಲಾಕ್ ಚೈನ್ ಏನು ಆಫರಿಂಗ್ ಮಾಡಿತ್ತು. ಸೊ ಫಾರ್ ಎಕ್ಸಾಂಪಲ್ ಅವೇಕನ್ ILO ನೋಡ್ತಾ ಇದ್ರ ಫಾರ್ ದ ನೆಕ್ಸ್ಟ್ 2 to 3 days ಮಾತ್ರ ಇದು ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ರೌಂಡ್ ಇರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಇದು ಆಫರಿಂಗ್ ಕ್ಲೋಸ್ ಆಗುತ್ತೆ. ಅಂಡ್ ದೆನ್ ಅಫಿಷಿಯಲಿ ಸಿಸ್ಟಮ್ ಅನುಬೀಸ್ ಬ್ಲಾಕ್ ಚೈನ್ ಯಾವ ತರ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗುತ್ತೆ, ಕಮಿಂಗ್ ಡೇಸ್ ಅಲ್ಲಿ ಇದ್ರದ್ದು ಟೆಕ್ನಾಲಜಿ ಯಾವ ತರ ಎಲ್ಲಾ ವ್ಯಾಲೆಟ್ಸ್ ಅಲ್ಲೂ ಅಡಾಪ್ಟ್ ಆಗುತ್ತೆ ಅಂತಕ್ಕಂಥದ್ದು ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಅದರದ್ದು ಅಪ್ಡೇಟ್ ಬರುತ್ತೆ. ಸೊ ಈ ಡ್ಯೂ ಟು ILO ಇರೋದ್ರಿಂದ ಸಾಕಷ್ಟು ಪ್ರೈಸ್ ಅಲ್ಲಿ ಲಿಕ್ವಿಡಿಟಿಯಲ್ಲಿ ವೇರಿಯೇಷನ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಬಟ್ ಅದನ್ನೇ ಅರ್ಥ ಮಾಡ್ಕೊಳ್ಳಿ, ಆ ILOಗೆ ಫಂಡ್ ಹೋಗಿದೆ, 2200 ಕೋಟಿ ಫಂಡ್ ಹೋಗಿದೆ ಅಂದ್ರೆ ದಿಸ್ ಇಸ್ ದ ಪವರ್ ಆಫ್ ಟೆಕ್ನಾಲಜಿ, ದಿಸ್ ಇಸ್ ದ ಪವರ್ ಆಫ್. ನೋಡಿ ಅಲ್ಲಿ ಯಾವುದೇ ತರದ ಪರ್ಟಿಕ್ಯುಲರ್ಲಿ ಯಾವುದು ಕೂಡ ಪ್ರಾಮಿಸ್ ಮಾಡಿಲ್ಲ. ಓಕೆ, ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ಯಾವುದು 3x 2x ಇನ್ವೆಸ್ಟ್ಮೆಂಟ್ ಯಾವುದು ಏನೂ ಇಲ್ಲ. ಅಂದ್ರೆ ಯಾವುದೇ ತರದ ಕಂಪ್ಲೀಟ್ ಪಿಕ್ಚರ್ ಇಲ್ಲ ಅಂತಂದ್ರೂ ಕೂಡ ಪಬ್ಲಿಕ್ ಮೋರ್ ದನ್ $220 million ನ ಲಿಕ್ವಿಡಿಟಿನ ಅಡಾಪ್ಟ್ ಅಂದ್ರೆ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಅನುಬೀಸ್ ಬ್ಲಾಕ್ ಚೈನ್ ಅಪ್ಡೇಟ್ ಇರ್ಲಿಲ್ಲ ಅಥವಾ ಅದು ನ್ಯೂಸ್ ಇರ್ಲಿಲ್ಲ ಅನ್ನೋದಾಗಿದ್ರೆ ಆ ಲಿಕ್ವಿಡಿಟಿ ಎಲ್ಲಿ ಇರ್ತಾ ಇತ್ತು, ಆಬ್ವಿಯಸ್ಲಿ LGNS ಅಲ್ಲಿ ಇರ್ತಾ ಇತ್ತು. ಸೊ ನಾವು ಪ್ರೈಸ್ ನ ಸ್ಟೆಬಿಲಿಟಿ ಕೂಡ ನಾವು ನೋಡ್ತಾ ಇದ್ವಿ. ಸೊ ಆ ಫಂಡ್ ನ ಡೈವರ್ಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಲಿಕ್ವಿಡಿಟಿ ಸೊ ವೇರಿಯೇಷನ್ ಮತ್ತೆ ಪ್ರೈಸ್ ವೇರಿಯೇಷನ್ ನಾವು ನೋಡ್ಬೋದು. ಬಟ್ ಯಾಕೆ ಅದಾಗಿದೆ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅಂದ್ರೆ ಕಮ್ಮಿಂಗ್ ಟೆಕ್ನಾಲಜಿ, ಕಮ್ಮಿಂಗ್ ವಿಷನ್, ದೇ ಆರ್ ವೆರಿ ಕ್ಲಿಯರ್ ಅಂತ. ಓಕೆ, ಸೊ ಬರೀ ಇದು ಯಾವುದೇ ತರದ ನಾನು ಆಲ್ರೆಡಿ ಎವ್ರಿ ಟೈಮ್ ಹೇಳಿದೀನಿ. ಸೊ ನಾವು ಟೆಕ್ನಾಲಜಿನ ಎಜುಕೇಶನ್ ನ ತಿಳ್ಕೊಳ್ಳೋದ್ರಿಂದ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾವ್ ಯಾವ್ದೋ ಸುಮ್ನೆ ಟೋಕನ್ ಸ್ಟೇಕ್ ಮಾಡಿವಿ ಯಾವ್ದು ಏನೂ ಗೊತ್ತಿಲ್ಲ, ಅಥವಾ ಟೋಕನ್ ಪ್ರೈಸ್ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಯಾರೋ ಬಂದ್ರು ನಮಗೆ ನೆಗೆಟಿವ್ ಮಾಡಿದ್ರು ನಮ್ಮ ಮೈಂಡ್ ಸೆಟ್ ನ ನೆಗೆಟಿವ್ ಆಗ್ತಾ ಇದೆ. ಸೊ ಆ ತರ ಮೈಂಡ್ ಸೆಟ್ ಪೀಪಲ್ಗೆ ಸೀರಿಯಸ್ಲಿ ಇದು ವರ್ಕ್ ಆಗ್ತಕ್ಕಂಥದ್ದು ಪಾಸಿಬಿಲಿಟಿ ಇಲ್ಲ. ಓಕೆ, ಸೊ ನಾವು ಎಜುಕೇಶನ್ ಎಕ್ಸಾಂಪಲ್ ಎವ್ರಿ ಡೇ ನಾವು ಒಂದೊಂದು ವಿಚಾರಗಳನ್ನ ತಿಳ್ಕೊಳ್ಳೋ ಹೋಗ್ತಕ್ಕಂಥದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಎಲ್ಲಿ ಸಿಸ್ಟಮ್ ಯಾವ ತರ ಇಲ್ಲಿ ಜನರೇಟ್ ಆಗುತ್ತೆ, ಸಿಸ್ಟಮ್ ಅಲ್ಲಿ ಯಾವ ತರ ಎಕ್ಸಾಂಪಲ್ ಫಂಡ್ ನಮಗೆ ಎವ್ರಿ ಡೇ ಕೊಡುತ್ತೆ, ಎರಡು ಆನ್ಸರ್ ನಿಮಗೆ ಕೊಡ್ತೀನಿ. ಅಂಡ್ ವರ್ಲ್ಡ್ ಅಲ್ಲೇ ಫಸ್ಟ್ ಪ್ರೋಟೋಕಾಲ್, ಫಸ್ಟ್ ಟೋಕನ್ ಅಂತ ಹೇಳ್ಬೋದು. ಬ್ಯಾಕಪ್ ಬೇಸ್ಡ್ ಆಗಿ ಟೋಕನ್ ಮಿಂಟ್ ಆಗ್ತಾ ಇರೋದು, ಸ್ಟೋರ್ ಆಗಿರ್ತಕ್ಕಂಥದ್ದು. ನಾನು ಎಕ್ಸಾಂಪಲ್ ಕೊಡ್ತೀನಿ. ನಮಗೇನು ಡೈಲಿ LGNS ಏನು ಬರ್ತಾ ಇದೆ, ಆ LGNS ನ ಯಾರೋ ವ್ಯಕ್ತಿ ಜನರೇಟ್ ಮಾಡಿ ಕೊಡ್ತಾ ಇಲ್ಲ, ಅಥವಾ ಯಾರೋ ವ್ಯಕ್ತಿ ಲೈಕ್ ಮ್ಯಾನ್ಯುಲಿ ನಮಗೆಲ್ಲರಿಗೂ ಕೂಡ ಕಳಿಸ್ತಾ ಇಲ್ಲ. ಕಾಂಟ್ರಾಕ್ಟ್ ಅಲ್ಲಿ ಒಂದು ಮೆಕ್ಯಾನಿಸಮ್ ನ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದು. ಆ ಮೆಕ್ಯಾನಿಸಮ್ ಏನು ಅಂತಂದ್ರೆ, ಎಕ್ಸಾಂಪಲ್ ಒಂದು LGNS ನ ಬೆಲೆ $10 ನಡೀತಾ ಇದೆ ಅಂತ ಅನ್ಕೋಣ. ಎಕ್ಸಾಂಪಲ್ $1,000 LGNS ನ ಖರೀದಿ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆ, $1,000 ನ LGNS ನ ಕೊಟ್ಟು ಒಂದು LGNS ನ ಬೆಲೆ $10 ಇದೆ ಅಂತ ಅನ್ಕೋಣ. ಸೊ ನಮಗೆ ಎಷ್ಟು LGNS ಸಿಗುತ್ತೆ? $1,000ಗೆ ಡಿವೈಡ್ ಬೈ $10 ಅಂದ್ರೆ ನಮಗೆ 100 LGNS ಸಿಗುತ್ತೆ. ಓಕೆ, ಆಸ್ ಪರ್ ಮೆಕ್ಯಾನಿಸಮ್ ವರ್ಲ್ಡ್ ಅಲ್ಲೇ ಫಸ್ಟ್ ಟೋಕನ್ ಅಂತ ಹೇಳ್ಬೋದು. ಎವ್ರಿ ಒಂದು LGNS ಗೆ ಬ್ಯಾಕ್ಡ್ ಅಪ್ ಆಗಿ $1 ಟ್ರೆಜರಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಅಂದ್ರೆ ಒಂದು ಕೊಲಾಟ್ರಲ್ ಅಂತ ಹೇಳ್ಬೋದು. ಪ್ರತಿಯೊಂದು LGNS ಗೂ $1 ಬ್ಯಾಕಪ್ ಆಗಿ ಟ್ರೆಜರಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಒಂದು LGNS ಅಂದ್ರೆ ಒಂದು ಡೈ ಇಂದ ಎಷ್ಟು LGNS ನ ಮಿಂಟ್ ಆಗ್ತವೆ, ಉತ್ಪತ್ತಿ ಆಗ್ತವೆ? ಒಂದು LGNS ನ ಏನಾಗುತ್ತೆ, ಮಿಂಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ $1,000 LGNS ನ ಖರೀದಿ ಮಾಡ್ತಾ ಇದೀವಿ. ಒಂದು LGNS ನ ಬೆಲೆ $10 ಇದೆ ಅಂತಂದ್ರೆ ಸೊ ನನಗೆ ಎಷ್ಟು ಸಿಗುತ್ತೆ? ನನಗೆ 100 LGNS ನನ್ನ ವ್ಯಾಲೆಟ್ಗೆ ಸಿಗುತ್ತೆ. ಓಕೆ, ಸೊ ಆಸ್ ಪರ್ ಮೆಕ್ಯಾನಿಸಮ್ $1ಗೆ ಒಂದು LGNS ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ, ಮಿಂಟ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 900 LGNS ಎಲ್ಲೋಗುತ್ತೆ ಅಂತಂದ್ರೆ ಟ್ರೆಜರಿಲಿ ಹೋಗುತ್ತೆ. ಓಕೆ, ಟ್ರೆಜರಿಲಿ ಹೋಗುತ್ತೆ. ಸೊ ಆ ಟ್ರೆಜರಿಯಿಂದ ಅಲ್ಲಿ ಏನು ಟ್ರೆಜರಿಯಲ್ಲಿ ಏನು ಲೈಕ್ ಕಂಪ್ಲೀಟ್ಲಿ ಟೋಕನ್ಸ್ ಇರ್ತವೆ, ಆ ಟೋಕನ್ಸ್ ನಮಗೆ ಡೈಲಿ ಆಸ್ ಅ ಸ್ಟೇಕಿಂಗ್ ಪ್ರಾಫಿಟ್ ಆಗಿ ನಮಗೆ ಸಿಗೋದು. ಅದ್ರದ್ದು ಪರ್ಸೆಂಟೇಜ್ ನಾವು ಐಡಿಯಲ್ಲಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ
ಸೊ ಇಲ್ಲೇನು ಫಾರ್ ಎಕ್ಸಾಂಪಲ್ APY ನೋಡ್ತಾ ಇದ್ರಾ? ಸೊ 806 APY ಪರ್ಸೆಂಟೇಜ್ ಅಂದ್ರೆ ಫಾರ್ ಎಕ್ಸಾಂಪಲ್ $1,000 ನಾವು ಸಿಸ್ಟಮ್ ಅಲ್ಲಿ ಕೊಟ್ಟು LGNS ಖರೀದಿ ಮಾಡ್ತಾ ಇದೀವಿ. ಸೊ ನನಗೆ $1,000ಗೆ ಒಂದು LGNSಗೆ $10 ನಡೀತಾ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಸೊ ನನಗೆ ಎಷ್ಟ್ ಸಿಗ್ಬೇಕು? $10 ನಡೀತಾ ಇದೆ, ನನಗೆ 100 LGNS ನನ್ನ ವಾಲೆಟ್ ಅಲ್ಲಿ ಸಿಕ್ತು. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂಥದ್ದು LGNS ಅಂದ್ರೆ ಇನ್ನು ಉಳಿದಿರ್ತಕ್ಕಂಥ 900 LGNS ಎಲ್ಲಿ ಹೋಗುತ್ತೆ ಅಂದ್ರೆ ಟ್ರೆಜರಿಲಿ ಹೋಗುತ್ತೆ. ಓಕೆ, ಸೊ ಈ 900 LGNS ನ ಫಾರ್ ಎಕ್ಸಾಂಪಲ್ ನಾನು 100 LGNS ನ ನಾನೇನ್ ಮಾಡ್ತೀನಿ? ಸ್ಟೇಕ್ ಮಾಡ್ತೀನಿ. ಓಕೆ, ಸೊ 1 ಇಯರ್ ಕಾಂಪೌಂಡಿಂಗ್ ಇದು ಎಷ್ಟಾಗುತ್ತೆ? 100 LGNS. ಓಕೆ, ಇವತ್ತಿನ ನೋಡಿದ್ರೆ ಎಕ್ಸಾಂಪಲ್ ಈ 100 LGNS 1 ಇಯರ್ಗೆ ಎಷ್ಟಾಗುತ್ತೆ ಅಂದ್ರೆ ನಿಯರ್ ಅಬೌಟ್ 900 LGNS ಆಗುತ್ತೆ. ಓಕೆ, ಅಂದ್ರೆ ಥ್ರೂ ಕಾಂಪೌಂಡಿಂಗ್ ಅಲ್ಲಿ ನೋಡೋದಾದ್ರೆ, ಸೊ ನಾನು ಪರ್ಚೇಸ್ ಮಾಡಿರ್ತಕ್ಕಂಥ $1,000 LGNSಗೆ, ಓಕೆ, ಇಮಿಡಿಯೇಟ್ಲಿ ನನಗೆ ಎಷ್ಟು ಸಿಕ್ತು? 100 LGNS ಸಿಕ್ತು. ಆ 100 LGNS ನ ನಾನು 365 ದಿನ ಕಾಂಪೌಂಡಿಂಗ್ ಮಾಡೋದ್ರಿಂದ, ಅಂದ್ರೆ ಕಾಂಪೌಂಡಿಂಗ್ ಮಾಡಬೇಕು ಅಂತ ಏನ್ ಕಂಪಲ್ಸರಿ ಇಲ್ಲ, ನಾನು ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ 100 LGNS ಎಷ್ಟಾಗುತ್ತೆ? 900 LGNS ಆಗುತ್ತೆ. ಓಕೆ, ಬಟ್ ವೆರಿ ಯುನೀಕ್ ಥಿಂಗ್ ಏನು ಅಂತಂದ್ರೆ, ನಾನು ಫಸ್ಟ್ ಡೇನೆ ನಾನು ಯಾವಾಗ ಸಿಸ್ಟಮ್ ಅಲ್ಲಿ LGNS ನ $1,000 ಕೊಟ್ಟು ಖರೀದಿ ಮಾಡ್ತೀನಿ, ಫಸ್ಟ್ ದಿನನೇ ನನ್ನಿಂದ 900 LGNS ಎಲ್ಲಿ ಹೋಗಿದೆ? ಟ್ರೆಜರಿ ಬ್ಯಾಲೆನ್ಸ್ ಅಲ್ಲಿ ಹೋಗಿದೆ. ಅಂದ್ರೆ ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಾನು ಸಿಸ್ಟಮ್ ಇಂದ ನನ್ನಿಂದ ಅಂದ್ರೆ ನಾನೇನು ಡಾಲರ್ ಕೊಟ್ಟು LGNS ನ ಖರೀದಿ ಮಾಡಿರ್ತೀನಿ, ಸೊ ಅಲ್ಲಿಂದ ಜನರೇಟ್ ಆಗಿರ್ತಕ್ಕಂಥ LGNS ಅಂದ್ರೆ ನನ್ನ LGNS ನ ನನಗೆ ಕೊಡ್ಲಿಕ್ಕೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ 900 LGNS ನನ್ನಿಂದ ಕ್ರಿಯೇಟ್ ಆಯ್ತು. ಓಕೆ, ಸೊ ಕ್ರಿಯೇಟ್ ಆದಂತ LGNS ನನಗೆ 0.6% ಪ್ರಕಾರ ನಾವು 365 ಡೇಸ್ ಹಿಡಿದ್ರೆ, ಅಂದ್ರೆ ಥ್ರೂ ಕಾಂಪೌಂಡಿಂಗ್ ಅಲ್ಲಿ ಅದು ಜಾಸ್ತಿ ಆಗುತ್ತೆ, 800% ಆಗುತ್ತೆ. ಅಂದ್ರೆ ನನ್ನ LGNS ನ ನನಗೆ ಬರಕ್ಕೆ 900 ಡೇಸ್ ಬೇಕು. ಅಂದ್ರೆ ವರ್ಲ್ಡ್ ಅಲ್ಲೇ ಫಸ್ಟ್ ಟೋಕನ್ ವಿತ್ ಯುನೀಕ್ ಮೆಕ್ಯಾನಿಸಮ್ ಇಂದ ಒಂದು ಕೊಲಾಟ್ರಲ್ ಬ್ಯಾಕಪ್ ಇಟ್ಕೊಂಡು ಸಿಸ್ಟಮ್ ಅಲ್ಲಿ ಏನ್ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇದೆ, ಸೊ ಇದ್ರ ಬೇಸ್ಡ್ ಮೇಲೆ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು LGNS ಇಂದ, ಪ್ರತಿಯೊಂದು ಡೈ ಇಂದ ಒಂದು LGNS ಉತ್ಪತ್ತಿ ಆಗುತ್ತೆ. ಅದು ರಿಮೈನಿಂಗ್ ಇವತ್ತೇನು ಪ್ರೈಸ್ ಇದೆ ಆ ಪ್ರೈಸ್ LGNS ನಿಮಗ್ ಸಿಗುತ್ತೆ. ಇನ್ನ ಡಿಫರೆನ್ಸ್ ಟ್ರೆಜರಿಲಿ ಹೋಗುತ್ತೆ. ಆ ಟ್ರೆಜರಿಲಿ ಏನಿರುತ್ತೆ, ಅಲ್ಲಿ ಏನ್ ಅಕ್ಯುಮುಲೇಟ್ ಆದಂತ LGNS ನಮಗೆ ಪ್ರತಿ 8 ಗಂಟೆಗೆ ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ ನಮಗೆ ಬರುತ್ತೆ. ಯಾಕೆ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೈಸ್ ನ ಹೊರತಾಗಿ ಸಿಸ್ಟಮ್ ಯಾವ ತರ ಬ್ಯಾಕ್ಡ್ ಅಪ್ ಆಗಿ ಕೊಲಾಟ್ರಲ್ ಬೇಸ್ಡ್ ಆಗಿ ಸ್ಟ್ರಾಂಗ್ ಆಗಿ ಒಂದು ಮೆಕ್ಯಾನಿಸಮ್ ಹೊರಟಿದೆ ಅಂತಕ್ಕಂಥದ್ನ ನಾವು ನೋಡಬಹುದು. ಸೊ ಇದನ್ನ ನಿಮಗೆ ರನ್ವೇ ಟೈಮ್ ಅಂತ ಐಡಿಯಲ್ ಇದೆ. ಫಾರ್ ಎಕ್ಸಾಂಪಲ್ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ನೋಡೋದಾದ್ರೆ ಒಂದು ರನ್ವೇ ಟೈಮ್ ಅಂತ ನೀವು ನೋಡ್ಬೋದು. ಓಕೆ, ಏನಿದ್ರ ಅರ್ಥ? ಸಾಕಷ್ಟು ಜನ ಟೆಕ್ನಿಕಲಿ ನಾವು ತಿಳ್ಕೊಳಲ್ಲ. ನಾನು ಇವಾಗ ಏನ್ ಎಕ್ಸಾಂಪಲ್ ಕೊಟ್ಟೆ ಇದೆ, ಇವತ್ತಿನ ದಿನನೂ ಕೂಡ ಯಾರು ಕೂಡ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ಲಿಲ್ಲ, LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ಲಿಲ್ಲ ಅಂತಂದ್ರೂ ಕೂಡ 335 ದಿನಗಳ ತನಕ ಆಗುವಷ್ಟು ಟ್ರೆಜರಿಯಲ್ಲಿ LGNS ಇದೆ. LGNS ನ ಟೋಕನ್ ಕೊಡ್ಲಿಕ್ಕೆ ಪ್ರೈಸ್ ಡಸಂಟ್ ಮ್ಯಾಟರ್. ನಾನು ಆಲ್ವೇಸ್ ಹೇಳ್ತಾ ಇದ್ದೀನಿ, ಪ್ರೈಸ್ ಡಸಂಟ್ ಮ್ಯಾಟರ್. ಬಟ್ ಲಾಸ್ಟ್ 10 to 15 ಡೇಸ್ ಇಂದ ಏನಾಗ್ತಾ ಇದೆ, ಓನ್ಲಿ ಬಿಕಾಸ್ ಆಫ್ ಡ್ಯೂ ಟು ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ಅನುಬಿಸ್ ಬ್ಲಾಕ್ ಚೈನ್ ಇಂದ. ಓಕೆ, ಸೊ 335 ಡೇಸ್ ರನ್ವೇ ಅವೈಲೇಬಲ್ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ LGNS ನ ಸೊ ಯಾರು ಸ್ಟೇಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಮಗೆ 335 ಡೇಸ್ ತನಕನೂ ಕೂಡ LGNS ಏನಾಗುತ್ತೆ, ನಮಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾನು ಬೇಸಿಕ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏನೆಲ್ಲ ವಿಚಾರಗಳು ಸಾಕಷ್ಟು ನಾನು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಹೇಳಿದೆ. ಯಾವುದೇ ಒಂದು ಟೋಕನ್ ಒಂದು ಒಂದು ಟ್ರಾ ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ನ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಮಾಡ್ತಾ ಹೋದಾಗೆ ಅದರದ್ದು ಪ್ರೈಸ್ ಹೈಕ್ ಆಗೋದ್ರ ಕಡೆ ನಾವು ನೋಡ್ಬೋದು. LGNS ನ ಸಂಖ್ಯೆ ಕಮ್ಮಿ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ಸಾಕಷ್ಟು ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ. ಬರ್ನಿಂಗ್ ಬರ್ನಿಂಗ್ ಅಂತಂದ್ರೆ ಅದರದ್ದು ಸಂಖ್ಯೆ, LGNS ನ ಸಂಖ್ಯೆ ಕಮ್ಮಿ ಮಾಡ್ತಕ್ಕಂಥದ್ದು, ಅದನ್ನ ಮಾರ್ಕೆಟ್ ಇಂದ ಅದನ್ನ ಎಲ್ಲೂ ಸಿಗದಾಗೆ ಸಿಸ್ಟಮ್ ಇಂದ ಕಂಪ್ಲೀಟ್ ಹೊರಗೆ ಕಳಿಸ್ತಕ್ಕಂಥದ್ನ ಬರ್ನಿಂಗ್ ಅಂತ ಹೇಳ್ತೀವಿ, ಬರ್ನಿಂಗ್ ಮೆಕ್ಯಾನಿಸಮ್. ಆ ಸಪ್ಲೈ ಕಮ್ಮಿ ಆಗ್ಲಿ ಅಂತ LGNS ಆಲ್ರೆಡಿ ಸಾಕಷ್ಟು ವೇಯಲ್ಲಿ ಲಾಸ್ಟ್ 6-7 ಮಂತ್ಸ್ ಇಂದ ಆಲ್ರೆಡಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಯಾವ್ಯಾವ ವೇ ಅಲ್ಲಿ LGNS ನ ಬರ್ನಿಂಗ್ ಆಗುತ್ತೆ, ಅಂತಕ್ಕಂಥದ್ನ ಸೊ ನಾವು ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ಎನರ್ಜಿಯಿಂದ ಆಗಿರ್ಬೋದು, ಇಶ್ಯೂ ಮಿಂಟಿಂಗ್ ಕಾಯಿನ್ ಅಂತ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇರೋಣ. ಎಕ್ಸಾಂಪಲ್
LGNS ಕಾಂಟ್ರಾಕ್ಟ್ ಅಡ್ರೆಸ್ ನೋಡ್ತಾ ಇದ್ದೀರಾ? ಸೊ ಅದ್ರದ್ದು ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡ್ತೀನಿ. ಟೋಟಲ್ LGNS ಟೋಟಲ್ ಸಪ್ಲೈ ಎಷ್ಟಿದೆ? ಓಕೆ, ಟೋಟಲ್ ಸಪ್ಲೈ ಎಷ್ಟು ನೋಡ್ತಾ ಇದ್ದೀರಾ? 181 ಕೋಟಿ ಸಪ್ಲೈ ಇರ್ತಕ್ಕಂಥದ್ದು. ಓಕೆ, 23,31,000 ಜನ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಹೋಲ್ಡರ್ಸು. ಟೋಟಲ್ ಸಪ್ಲೈ ಟೋಕನ್ದು 181 ಕೋಟಿ ಇರ್ತಕ್ಕಂಥದ್ದು. ಈ 180 ಕೋಟಿಯಲ್ಲಿ ಡೇ ಬೈ ಡೇ ಎಲ್ಲೆಲ್ಲಿ ಬರ್ನಿಂಗ್ ಆಗ್ತಾ ಇದೆ, ಅಂದ್ರೆ ಸಿಸ್ಟಮ್ ಮಾರ್ಕೆಟ್ ಇಂದ ಸಪ್ಲೈ ಯಾವ ತರ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೋಡ್ತಾ ಇದ್ದೀರಾ 181 ಕೋಟಿಯಲ್ಲಿ ಥ್ರೂ ಎನರ್ಜಿ, ಇಲ್ಲೊಂದು ಆಪ್ಷನ್ ಇದೆ ಸ್ಪೈಡರ್ ವೆಬ್, ಏನೆಲ್ಲ ನಾವು ಕಮಿಷನ್ ನ ವಿಡ್ರಾ ಮಾಡಬೇಕು, ಅದನ್ನ ವಿಡ್ರಾ ಮಾಡಬೇಕು ಅಂದ್ರೆ ಸಮ್ ಪಾರ್ಟ್ ಆಫ್ LGNS ನ ಬರ್ನ್ ಮಾಡಬೇಕು. ಸೊ ಆತರ ಹತ್ತತ್ರ ಏನಾಗಿದೆ, 7 ಕೋಟಿ LGNS ಆಲ್ರೆಡಿ ಸಿಸ್ಟಮ್ ಇಂದ ಮಾರ್ಕೆಟ್ ಇಂದ ವ್ಯಾನಿಶ್ ಆಗಿರ್ತಕ್ಕಂಥದ್ದು, ಬರ್ನಿಂಗ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಅದನ್ನ ನಾವು ಇಲ್ಲೂ ಕೂಡ ಎವ್ರಿ ಡೇ ನೀವು ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಟೋಟಲ್ ಸಪ್ಲೈ ಎಷ್ಟು ಬರ್ನ್ ಆಗ್ತಾ ಇದೆ. LGNS ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರೆ LGNS ಟೋಟಲ್ ಡಿಸ್ಟ್ರಕ್ಷನ್ ಥ್ರೂ ಎನರ್ಜಿಯಿಂದ 6 ಕೋಟಿ ಬರ್ನ್ ಆಗಿದೆ. ಓಕೆ, ಎರಡು ಆಪ್ಷನ್, ಎರಡು ಆಲ್ರೆಡಿ ಟೋಟಲ್ ಸಪ್ಲೈದಲ್ಲಿ ಆಲ್ರೆಡಿ ನೋಡ್ತಾ ಇದೀವಿ. ಬರ್ನಿಂಗ್ ಸಿಸ್ಟಮ್ ಇಂದ ಮಾರ್ಕೆಟ್ ಇಂದ LGNS ಬರ್ನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾಕೆ ಒಂದೇ ಸಲ ಸಿಸ್ಟಮ್ ಅಲ್ಲಿ ಒಂದು ಕ್ರಾಶ್ ನ ಕಾಣ್ಲಿಕ್ಕೆ ಆಗಲ್ಲ? ಸಿಸ್ಟಮ್ ಅಲ್ಲಿ ಒಂದೇ ಸಲ ಸಿಸ್ಟಮ್ ಅಲ್ಲಿ ಎವ್ರಿಥಿಂಗ್ ಮ್ಯಾನುಪ್ಲೇಟ್ ಯಾಕೆ ಆಗಲ್ಲ ಅಂತಕ್ಕಂಥದ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್ ಸೆಕೆಂಡ್ ಥಿಂಗ್ 600 ಡೇಸ್ ಲಾಂಗ್ ಟರ್ಮ್ ಅಂದ್ರೆ 600 ದಿನದ ಲಾಂಗ್ ಟರ್ಮ್ LP ಬಾಂಡ್ ಅಲ್ಲಿ ಸಾಕಷ್ಟು ಜನಗಳು ಏನ್ ಮಾಡಿದ್ದಾರೆ, ತಮ್ಮದೇ ಆದಂತ LGNS ನ ಸ್ಟೇಕ್ ಮಾಡಿದ್ದಾರೆ. ಅಲ್ಲಿ ಲಾಕಿಂಗ್ ಇರುತ್ತೆ. ಎನಿ ಟೈಮ್ ನಾವು ನಾರ್ಮಲಿ ಸ್ಟೇಕಿಂಗ್ ಏನ್ ಮಾಡ್ತೀವಿ, ನಾರ್ಮಲಿ ಸ್ಟೇಕಿಂಗ್ ಅಲ್ಲಿ ನಾವು ಯಾವಾಗ ಬೇಕಾದ್ರೂ ಸ್ಟೇಕ್ ಮಾಡ್ಬೋದು, ಅನ್ಸ್ಟೇಕ್ ಮಾಡ್ಬೋದು. ಬಟ್ 181 ಕೋಟಿ LGNS ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, 7 ಕೋಟಿ ಬರ್ನ್ ಆಗಿದೆ, 6 ಕೋಟಿ ಥ್ರೂ ಎನರ್ಜಿಯಿಂದ ಬರ್ನ್ ಆಗಿದೆ. ಅಂಡ್ ದೆನ್ ನೋಡ್ತಾ ಇದ್ರ 600 ದಿನಗಳ ಸ್ಟೇಕಿಂಗ್ ಅಲ್ಲಿ 44 ಕೋಟಿ LGNS ಸ್ಟೇಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ಸೊ ಇದೊಂದು. ಅಂಡ್ ದೆನ್ ಸಾಕಷ್ಟು ಜನ LP ಬಾಂಡ್ ಅನ್ನ ಖರೀದಿ ಮಾಡಿರ್ತಾರೆ. LP ಬಾಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು 360 ದಿನದ್ದು 600 ದಿನದ್ದು ಖರೀದಿ ಮಾಡೋದ್ರಿಂದ ಸೊ ಇಲ್ಲೂ ಕೂಡ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಈಗ ಆಲ್ರೆಡಿ ಈ ಆಪರ್ಚುನಿಟಿನೂ ಕೂಡ ತುಂಬಾ ಜನ ಗೇನ್ ಮಾಡ್ತಾ ಇರ್ತಾರೆ. 360 ದಿನದ್ದು 10%, 11% ಡಿಸ್ಕೌಂಟ್ ಅಲ್ಲಿ ಟೋಕನ್ ಅವೈಲೇಬಲ್ ಸಿಗ್ತಾ ಇದೆ. ಅಂದ್ರೆ ಸೊ ಒಂದ್ ಫಸ್ಟ್ ಆಪ್ಷನ್ LGNS ನ ಬರ್ನಿಂಗ್ ಎರಡು ಮೆಕ್ಯಾನಿಸಮ್ ನಾನು ನಿಮ್ಗೆ ಹೇಳಿದೆ. ಮೂರನೇದು ಬಂದು 600 ದಿನಗಳ ಇದ್ರಲ್ಲಿ 600 ದಿನಗಳ LP ಬಾಂಡ್ ಅಲ್ಲಿ 44 ಕೋಟಿ LGNS ಸ್ಟೇಕ್ ಆಗಿರೋದು. ಅದು ಯಾವಾಗ ಬೇಕೋ ವಿಡ್ರಾಲ್ ಮಾಡ್ಲಿಕ್ಕೆ ಬರಲ್ಲ, ಅದು 600 ದಿನ ತನಕ ಬರ್ತಾ ಹೋಗುತ್ತೆ. ಮೂರನೇ ತಿಂಗು LGNS ಸ್ಟೇಬಲ್ ಬಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ 474067 ಅಷ್ಟು ಟೋಕನ್ ಖರೀದಿ ಮಾಡಿ ಸ್ಟೇಕ್ ಮಾಡಿದ್ದಾರೆ LP ಬಾಂಡ್ ಅಲ್ಲಿ. ಓಕೆ, ಸೊ ಈ ತರ LGNS ಏನಾಗ್ತಾ ಇದೆ, ಒಂದ್ ಕಡೆ ಲಾಕ್ ಆಗಿದೆ. ಅಂದ್ರೆ ಒಂದು ವೇ ಅಲ್ಲಿ ಬೇರೆ ಬೇರೆ ವೇ ಅಲ್ಲಿ ಸಿಸ್ಟಮ್ ಇಂದ ಹೊರತಾಗಿ, ಅಂದ್ರೆ ಎಲ್ಲರ ಹತ್ರ ಕೂಡ ಅಟ್ ಎ ಟೈಮ್ ಸಿಸ್ಟಮ್ ಇಂದ ಎಲ್ಲರೂ ಕೂಡ ಅನ್ಸ್ಟೇಕ್ ಮಾಡಿ ಎಕ್ಸಿಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅದರದೇ ಆದಂತ ವೇ ಅಲ್ಲಿ, ಸ್ಟ್ರೆಂತ್ ಅಲ್ಲಿ, ಟೆಕ್ನಾಲಜಿಯಲ್ಲಿ ಇದ್ರದ್ದು ಬೇಸ್ಡ್ ಆಗಿ ರನ್ ಆಗ್ತಾ ಹೋಗ್ತಾ ಇದೆ. ನಾವು ಆಲ್ರೆಡಿ ಹೇಳಿದೆ, ಎವ್ರಿ LGNS ಬ್ಯಾಕ್ಡ್ ಅಪ್ ವಿತ್ $1 ಒನ್ ಥಿಂಗ್ ಆದ್ರೆ ಪ್ರತಿ ದಿನ LGNS ಬರ್ನಿಂಗ್ ಮಾಡೋದ್ರ ಮುಖಾಂತರ ಸಪ್ಲೈ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಈ ವಿಚಾರಗಳನ್ನ ತಿಳ್ಕೊಂಡಾಗ ನಮಗೆ ಸಿಸ್ಟಮ್ ಯಾವ ತರ ಕಾನ್ಫಿಡೆನ್ಸ್ ಆಗಿ ಸಿಸ್ಟಮ್ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಆಲ್ರೆಡಿ ನೋಡಿದೆ, 180 ಕೋಟಿ LGNS ಅಲ್ಲಿ 6 ಕೋಟಿ ಒಂದ್ ಕಡೆ ಬರ್ನಿಂಗ್ ಆಗಿದೆ ಥ್ರೂ ಎನರ್ಜಿಯಲ್ಲಿ. 6 ಕೋಟಿ ಡೈಲಿ ಜನರೇಟ್ ಆಗ್ತಾ ಫೀಸ್ ಇಂದ ಬರ್ನ್ ಆಗ್ತಾ ಇದೆ. 44 ಕೋಟಿ 600 ದಿನದಲ್ಲಿ ಸ್ಟೇಕ್ ಆಗಿದೆ. 10 ಕೋಟಿ 360 ದಿನದಲ್ಲಿ ಸ್ಟೇಕ್ ಆಗಿದೆ. ಸೊ ಈ ತರ ಅಂಡ್ ದೆನ್ ಮಿಂಟ್ ಇಶ್ಯೂ ಅಂದ್ರೆ ಕಾಯಿನ್ ನ ಇಶ್ಯೂ ಖರೀದಿ ಮಾಡ್ಬೇಕು ಅಂದ್ರೆ LGNS ನ ಬರ್ನ್ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ಪ್ರತಿದಿನ ಲಕ್ಷಾಂತರ LGNS ನ ಬರ್ನ್ ಮಾಡಿ ಸ್ಟೇಬಲ್ ಕಾಯಿನ್ ನ ಬೈ ಮಾಡ್ತಾ ಇರ್ತಕ್ಕಂಥದ್ದು, ಇಶ್ಯೂ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉದಾಹರಣೆ ಇದೆ. ಓಕೆ, ಅಂದ್ರೆ ನಾನೇನು ಹೇಳಕ್ ಹೊರಟಿದ್ದೀನಿ, ಸಿಸ್ಟಮ್ ಏನೂ ಪ್ರೊಡಕ್ಟಿವಿಟಿ ಇಲ್ದೆ, ಅಂದ್ರೆ ಏನೂ ಬರ್ತಕ್ಕಂಥ ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆ ಅಥವಾ ಔಟ್ ಆಫ್ ದ ಕ್ರಿಪ್ಟೋ ಕಮ್ಯುನಿಟಿ ಇಲ್ದೇ ಇದ್ದಾಗ್ಲೂ ಕೂಡ ಬರ್ನಿಂಗ್ ಮೆಕ್ಯಾನಿಸಮ್ ನ ಈ ತರ ಇಟ್ಕೊಂಡಿರೋದು. ಓಕೆ, ನಾವು ವೇಟ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಸಿಸ್ಟಮ್ ಆಫ್ಟರ್ ದ ಅನುಬೀಸ್ ಬ್ಲಾಕ್ ಚೈನ್ ನ ಬರ್ನಿಂಗ್ ಮೆಕ್ಯಾನಿಸಮ್ ನ ಇನ್ನೂ ತುಂಬಾ ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದ್ರೆ ಅದ್ರ ವಿಚಾರ ಏನು ಅಂದ್ರೆ,
ನಾಳೆ ಬರ್ತಕ್ಕಂತ ಅನುಬಿಸ್ ಬ್ಲಾಕ್ ಚೈನ್ ಆಗಿರ್ಬೋದು, ಅದನ್ನ ಯೂಸ್ ಮಾಡ್ಬೇಕು ಅಂದ್ರೂ ಕೂಡ LGNS ನ ಬರ್ನ್ ಮಾಡ್ಬೇಕು. ಅನುಬಿಸ್ ಬ್ಲಾಕ್ ಚೈನ್ ನ ಖರೀದಿ ಮಾಡ್ಬೇಕು ಅಂದ್ರೂ ಕೂಡ ಸ್ಟೇಬಲ್ ಕಾಯಿನ್ ಇರಬೇಕು. ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡ್ಬೇಕು, ಖರೀದಿ ಮಾಡ್ಬೇಕು ಅಂದ್ರೂ ಕೂಡ LGNS ನ ಬರ್ನ್ ಮಾಡ್ಬೇಕು. LGNS ನ ಮಾರ್ಕೆಟ್ ಇಂದ ಅಂದ್ರೆ ಅದನ್ನ ಎಕ್ಸಿಟ್ ಮಾಡಿಸ್ಬೇಕು. ಅವಾಗ ಮಾತ್ರ ನೆಕ್ಸ್ಟ್ ಪ್ರಾಡಕ್ಟ್ ಪ್ರೋಟೋಕಾಲ್ ನಮಗೆ ಸಿಗ್ತಕ್ಕಂಥದ್ದು. ಓಕೆ, ಈ ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಯಾವುದೇ ರೀತಿಯಲ್ಲೂ ಕೂಡ, ಯಾವುದೇ ಬ್ಲಾಕ್ ಚೈನ್ ಅಲ್ಲೂ ಕೂಡ ನಾವ್ ಇದನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೈಸ್ ಅಂತಕ್ಕಂಥದ್ದು ಬೇಸಿಕ್ ನ್ಯಾಚುರಲ್ ಪ್ರೋಸೆಸ್. ಕ್ರಿಪ್ಟೋದಲ್ಲಿ ಯಾವುದೇ ಟೋಕನ್ ಅಲ್ಲಿ ಆಗದೆ ಇರ್ತಕ್ಕಂಥದ್ದೇನು ನಮ್ಮ ಟೋಕನ್ ಅಲ್ಲಿ ಆಗ್ತಾ ಇಲ್ಲ. ನೋಡಿ, ಬೇರೆ ಟೋಕನ್ ನಾವು ಆಲ್ರೆಡಿ ಹೇಳ್ದೆ 80% ಡೌನ್ ಇದ್ರು ಕೂಡ ತಮ್ಮ ಪ್ರಿನ್ಸಿಪಲ್ ನ ರಿಕವರಿ ಮಾಡ್ಲಿಕ್ಕೆ 2 ವರ್ಷದಿಂದ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ದಾರೆ. ಬಟ್ LGNS ಅಲ್ಲಿ ಲಾಸ್ಟ್ 12-13 ಮಂತ್ಸ್ ಇಂದ ನೀವು ಪವರ್ ಆಫ್ ಕಾಂಪೌಂಡಿಂಗ್ ನ ನೋಡೋದಾದ್ರೆ ಆಲ್ರೆಡಿ ಅವ್ರದ್ದು ಪ್ರಿನ್ಸಿಪಲ್ ನ 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ ನ ಮಾಡ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಏನ್ ಇನ್ವಾಲ್ವ್ ಆಗಿದ್ದೀವಿ, ಸೊ ನಾವು ಇನ್ವಾಲ್ವ್ ಆಗ್ತಕ್ಕ ಫಂಡ್ ಏನಿದೆ ದಟ್ ಶುಡ್ ಬಿ ಅ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ನಾವಿಲ್ಲಿ ಯಾವುದೇ ರೀತಿಯ ಗ್ಯಾರಂಟಿಡ್ ಬೇಸ್ಡ್ ಅಥವಾ ಇಷ್ಟೇ ಹಿಂಗೆ ಬರುತ್ತೆ ಅಥವಾ ಯಾವುದು ಅಲ್ಲ. ಓಕೆ, ಇಟ್ಸ್ ಅ ಮಾರ್ಕೆಟ್ ಮ್ಯಾನುಪುಲೇಷನ್. ಮಾರ್ಕೆಟ್ ಟೆಕ್ನಾಲಜಿನ ತಿಳ್ಕೊಳ್ಳದೆ, ಯಾರು ಹೇಳಿದ್ರು ಮಾಡದೆ, ತಿಳ್ಕೊಳ್ದೆ ಮಾಡದೆ, ಗೊತ್ತಿಲ್ಲದೆ ಮಾಡದೆ, ಈ ತರ ಇಲ್ಲಿ ಯಾವುದು ಕೂಡ ವರ್ಕ್ ಆಗ್ತಕ್ಕಂಥದ್ದಿಲ್ಲ. ಓಕೆ, ಆ ತರ ನಿಮಗೆ ಭಯ ಇತ್ತು, ಟೆನ್ಷನ್ ಇತ್ತು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ 10 ಟೋಕನ್ 20 ಟೋಕನ್. ಆ ಮೆಕ್ಯಾನಿಸಮ್ ನ ಅರ್ಥ ಮಾಡ್ಕೊಳ್ಳಿ. 2 ಮಂತ್ಸ್ ಅಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥ ತಿಳ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಓಕೆ, ಸೊ ನಾ ಆಲ್ರೆಡಿ ಹೇಳ್ದಾಗೆ ಕಾಂಪೌಂಡಿಂಗ್ ಇಸ್ ದ ಪ್ರೈಸ್, ಕಾಂಪೌಂಡಿಂಗ್ ಇಸ್ ದ ಮೇಜರ್ ಸ್ಟ್ರೆಂತ್. ಅದನ್ನ ಯಾರೆಲ್ಲ ತಿಳ್ಕೊಳ್ತಾರೆ 100% ಇದರಲ್ಲಿ ನಾವೆಲ್ಲರೂ ಕೂಡ ಈಸಿಯಾಗಿ ನಮ್ಮ ಪೋರ್ಟ್ಫೋಲಿಯೋನ ನಾವು ಮಾಡ್ಕೋಬಹುದು. ಸೊ ನಾವು ಇಲ್ಲಿ ಯಾಕೆ ಇನ್ವಾಲ್ವ್ ಆಗಿದ್ದೀವಿ ಅಂತ ಫಸ್ಟ್ ತಿಳ್ಕೊಬೇಕು. ಒಂದು, ಕ್ವಿಕ್ ಯಾವ್ದೋ ಒಂದು ಸ್ಕೀಮ್ ಅಲ್ಲಿ ಡಬ್ಲಿಂಗ್ ಮಾಡ್ಲಿಕ್ಕೆ ಬಂದಿದೀವೋ ಅಥವಾ ನಾವು ವೆಲ್ತ್ ಜನರೇಟ್ ಮಾಡ್ಲಿಕ್ಕೆ ಬಂದಿದೀವೋ ಅಂತಕ್ಕಂತ ತಿಳ್ಕೊಬೇಕು. ಬರೀ 10 ಟೋಕನ್ ಎಕ್ಸಾಂಪಲ್ ಕೊಡ್ತೀನಿ. 10 ಟೋಕನ್ 1 ವರ್ಷಕ್ಕೆ 100 ಟೋಕನ್ ಆಗುತ್ತೆ. ಆ 100 ಟೋಕನ್ ಸೆಕೆಂಡ್ ಇಯರ್ ಕಾಂಪೌಂಡಿಂಗ್ ಅಲ್ಲಿ 1000 ಟೋಕನ್ ಆಗುತ್ತೆ. ಆ 1000 ಟೋಕನ್ ಥರ್ಡ್ ಇಯರ್ ಅಲ್ಲಿ 10,000 ಟೋಕನ್ ಆಗುತ್ತೆ. ಅಂದ್ರೆ ನಾವೊಂದು ಲಾಂಗ್ ಟರ್ಮ್ ಒಂದು ಮೆಕ್ಯಾನಿಸಮ್ ನ ಅರ್ಥ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಯಾವುದೇ ರೀತಿಯ 3 ಮಂತ್ಸ್ 2 ಮಂತ್ಸ್ ಡಬ್ಲಿಂಗ್ ತ್ರಿಬಲಿಂಗ್ ಅಥವಾ ಯಾವುದೇ ತರದ ಡೈಲಿ 1% ಬೇಸ್ಡ್ ಸಿಸ್ಟಮ್ ತರ ನಾವಿಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ. ಯಾಕಂದ್ರೆ ಇನ್ವಾಲ್ವ್ ಆಗ್ಬಾರ್ದು. ಓಕೆ, ಸೊ ಮೈಂಡ್ ಸೆಟ್ 2 ತರ ಡಿಸಿಷನ್ ಮೇಲೆ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಯಾವಾಗ್ಲೂ ಕೂಡ. ಒಂದು ಮೋಟಿವೇಶನ್, ಒಂದು ಕನ್ಸಿಸ್ಟೆನ್ಸಿ. ಓಕೆ, ಸೊ ನಾವೇನು ಮೋಟಿವೇಶನ್ ಇಂದ ಡಿಸಿಷನ್ ನ ತಗೊಳ್ತೀವಿ ಅಂದ್ರೆ ಯಾರಿಗೋ ಬಂದಿದೆ, ಯಾರಿಗೋ ಬರ್ತಾ ಇತ್ತು, ಯಾರೋ ಏನೋ ದುಡ್ಡು ಮಾಡಿದಾನಂತೆ, ಈ ಬೇಸ್ಡ್ ಮೇಲೆ ಏನು ನಾವು ಡಿಸಿಷನ್ ನ ತಗೊಳ್ತೀವಿ ಅದು ಬರೀ ಮೋಟಿವೇಶನ್. ಆ ಮೋಟಿವೇಶನ್ ಏನಾಗುತ್ತೆ 2 ದಿನ 3 ದಿನ 5 ದಿನ ಮಾತ್ರ ಇರುತ್ತೆ. ಅಂದ್ರೆ ಸೊ ಮನುಷ್ಯನ ಮೈಂಡ್ ಸೆಟ್ ಯಾವ ತರ ಆಗುತ್ತೆ ಅಂದ್ರೆ ದಟ್ ಕ್ಯಾನ್ ಯಾವಾಗ ಬೇಕಾದ್ರೂ ಕೂಡ ವೇರಿ ಆಗ್ಬೋದು. ಓಕೆ, ಸೊ ನಾವು ಮೈಂಡ್ ಸೆಟ್ ನಾವು ಮೋಟಿವೇಶನ್ ಮೇಲೆ ಇಲ್ಲಿ ಡಿಸಿಷನ್ ತಗೊಳ್ಳೋದ್ರಿಂದ ಅರ್ಥ ಇಲ್ಲ. ಆ ಮೋಟಿವೇಶನ್ ಬರೀ ಶಾರ್ಟ್ ಟರ್ಮ್ ಆಗಿರುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮೈಂಡ್ ಸೆಟ್, ಒಂದು ಟೆಕ್ನಾಲಜಿ ಮೈಂಡ್ ಸೆಟ್, ಒಂದು ಲಾಂಗ್ ಟರ್ಮ್ ನ ಮೈಂಡ್ ಸೆಟ್ ಯಾರೆಲ್ಲ ಇಟ್ಕೊಂಡು ಸಿಸ್ಟಮ್ ಅಲ್ಲಿ ಬರ್ತೀರಾ 100% ಇಲ್ಲಿ ನಾವು ನಮ್ಮ ಪೋರ್ಟ್ಫೋಲಿಯೋನ ನಾವಿಲ್ಲಿ ಜಾಸ್ತಿ ಮಾಡ್ಕೋಬಹುದು. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್ ಇನ್ ಒರಿಜಿನ್ LGNS. ಓಕೆ, ಸೊ ಇದೇ ತರ ನಾವು ಹೇಳೋದಾದ್ರೆ ಈವನ್ ಫ್ರಮ್ ಫಸ್ಟ್ ಡೇ ಇಂದ ನಾವು ಸಿಸ್ಟಮ್ ಬಗ್ಗೆ ಯಾವಾಗ ನಾವು ತಿಳ್ಕೊಳ್ತಾ ಹೋದ್ವಿ, ತಿಳ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದ್ವಿ. ಇವಾಗ ಯಾರೆಲ್ಲ ಸಿಸ್ಟಮ್ ಅಲ್ಲಿ ನಮ್ಮಲ್ಲಿ ಕಮ್ಯುನಿಟಿ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆಸ್ಟ್ ಮಾಡಿ ಹೋಗಿ ಬಂದು ಅಥವಾ ಸಾಕಷ್ಟು ಕಂಪ್ನಿಗಳಲ್ಲಿ ಇನ್ವಾಲ್ವ್ ಆಗಿ ಬಂದು, ಅಂದ್ರೆ ಒಂದು ಲಾಸ್ಟ್ ಪಾತ್ ಅಂತ ಹಿಡ್ಕೊಂಡು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಅಂದ್ರೆ ಸೊ ಈ ಎಕ್ಸಾಂಪಲ್ ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮ್ಮ ಡಿಸಿಷನ್ ಒಂದು ಕನ್ಸಿಸ್ಟೆನ್ಸಿ ಟೆಕ್ನಾಲಜಿ ಎಜುಕೇಶನ್ ಮೇಲೆ ಇದ್ದಿದ್ರೆ, ಸೊ ಇವಾಗ ನಾನು ಯಾವ ಪೊಸಿಷನ್ ಅಲ್ಲಿ ಸಿಸ್ಟಮ್ ಇಂದ ಅರ್ನಿಂಗ್ ಮಾಡ್ತಾ ಇದ್ದೀನಿ, ಸಿಸ್ಟಮ್ ನಮ್ಮ ಎಜುಕೇಶನ್ ಇಂದ ಯಾರೆಲ್ಲ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸೊ ಅದನ್ನ ನಾವು ಇಲ್ಲಿ ಯಾವ ತರ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಮೋಟಿವೇಶನ್ ಮೇಲೆ ನಾವಿಲ್ಲಿ ಡಿಸಿಷನ್ ನ ಪಟ್ನಾ ತಗೊಳ್ಳಿಕ್ಕೆ ಬಿಟ್ಟೈತಲ್ಲ. ಹಾ, ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಅದೇನು ಬರ್ಲಿಲ್ಲ. ಇದು ಶ್ರೀರಂಗಪಟ್ಟಣ ಈಗ ಮುಂದೆ. ಹಾ, ಸಾರಿ. ಸೊ ಅಂಡ್ ದೆನ್ ಈಗ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಸೊ ಈವನ್ ಇಥೀರಿಯಂ ಅಂತಕ್ಕಂಥದ್ದು ಒನ್ ಆಫ್ ದ ಫೈನೆಸ್ಟ್ ಲಾರ್ಜೆಸ್ಟ್ ಹೋಲ್ಡಿಂಗ್ ಅಥವಾ ಲಿಕ್ವಿಡಿಟಿ ಬೇಸ್ಡ್ ಟೋಕನ್ ಅಂತ ಹೇಳ್ಬೋದು, ಬಿಟ್ ಕಾಯಿನ್ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಟೋಕನ್ ಏನಾದ್ರೂ ನಮಗೆ ಪ್ರಾಫಿಟ್ ಕೊಡ್ತಾ ಇದೇನಾ? ಓಕೆ, ಸೊ ನಾನು ಟಾಪ್ 10 ಕ್ರಿಪ್ಟೋ ಬಗ್ಗೆ ಹೇಳ್ತಾ ಇದ್ದೀನಿ. ಟಾಪ್ 10 ಬೇರೆ ಬೇರೆ ಟೋಕನ್ಸ್ ಕ್ರಿಪ್ಟೋಗಳ ಬಗ್ಗೆ ಬಿಡಿ. ETH ನ ಇಥೀರಿಯಂ ನ ಒನ್ ಆಫ್ ದ ಬೆಸ್ಟ್ ಸೆಕೆಂಡ್ ಟೋಕನ್ ಅಂತಾನೆ ಹೇಳ್ಬೋದು. 4,500 ಡಾಲರ್ಗೂ ಖರೀದಿ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅವರೆಲ್ಲ ಈಗ 2,500 ಡಾಲರ್ ಅಲ್ಲಿ
50% ಡ್ರಾಡೌನ್ ಅಲ್ಲಿ ಮೈನಸ್ ಅಲ್ಲಿ ಅವರ ಪೋರ್ಟ್ಫೋಲಿಯೋ ರನ್ನಿಂಗ್ ಇದೆ. ಅವ್ರು ಏನ್ ಮಾಡ್ತಾ ಇದಾರೆ ಈಗ ವೇಟಿಂಗ್ ಅನ್ನೋ ಆಪ್ಷನ್ ಬಿಟ್ರೆ ಏನು ಇಲ್ಲ. ಅಲ್ಲಿ ಏನಾದ್ರೂ ಅವರಿಗೆ ಆಟೋ ಕಾಂಪೌಂಡಿಂಗ್ ಅಲ್ಲಿ ಏನಾದ್ರೂ ಜನರೇಟ್ ಆಗ್ತಾ ಇದೆನಾ, ಅವ್ರ ಪ್ರಿನ್ಸಿಪಲ್ ಏನಾದ್ರೂ ಆವರೇಜಿಂಗ್ ಆಗ್ತಾ ಇದೆನಾ, ಯಾವುದೂ ಇಲ್ಲ. ಈವನ್ ನೀವು ಬಿಟ್ ಕಾಯಿನ್ ನ ಖರೀದಿ ಹೇಳಿದ್ರು ಕೂಡ ಆಸ್ ಪರ್ ನ್ಯೂಸ್ ಮ್ಯಾನುಪ್ಲೇಟ್ ಆಗ್ತಾ ಇರುತ್ತೆ. ಏನೋ ಇರಾನ್ ನ್ಯೂಸ್ ಬಂತು ಅಥವಾ ಯಾವುದೋ ನ್ಯೂಸ್ ಬಂತು, ಸೊ ಪಂಪ್ ಡಂಪ್ ಆಗ್ತಾ ಇರತಕ್ಕಂಥದ್ನ ನಾವು ನೋಡ್ತಾ ಇದ್ವಿ. ಹಾಗಂತ ಅಲ್ಲಿ ಯಾವುದೇ ತರದ ಪ್ರಾಫಿಟ್ ಜನರೇಟ್ ಆಗ್ತಾ ಇದೆನಾ, ಔಟ್ ಆಫ್ ನಮಗೆ BTC ಇಂದ ಸಿಗ್ತಕ್ಕಂಥ ಅಪ್ರಿಸಿಯೇಷನ್ ಹೊರತಾಗಿ ಏನಾದ್ರೂ ಕಾಂಪೌಂಡಿಂಗ್ ಸ್ಟೇಕಿಂಗ್ ಇಲ್ಲ. ಓಕೆ, ಫಾರ್ ದ ಫಸ್ಟ್ ಇಂಥ ಕಾವಲಿಲಿ ಇರ್ತವೆ ಇವನ್ ನಲ್ಲಿಗಳು, ಕಾಮನ್ ಪೀಪಲ್ ಇಂಥ ಹಿಡಿಬೇಕು. ಕಾಮನ್ ಪೀಪಲ್ ಕೂಡ ಇಲ್ಲಿ ವೆಲ್ತ್ ನ ಜನರೇಟ್ ಮಾಡ್ತಕ್ಕಂಥ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಒರಿಜಿನ್ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಯಾವ ತರ ಟೆಕ್ನಾಲಜಿ ಬೇಸ್ಡ್ ಟೋಕನ್ಸ್ ಇದ್ದಾಗ ಮಾರ್ಕೆಟ್ ಅಕ್ಸೆಪ್ಟ್ ಮಾಡುತ್ತೆ, ಒಂದು ವ್ಯಾಲ್ಯೂಮ್ ಜನರೇಟ್ ಆಗುತ್ತೆ, ಕಮ್ಯುನಿಟಿ ಇನ್ವಾಲ್ವ್ ಆಗುತ್ತೆ ಅಂತಕ್ಕಂಥ ನಾ ಉದಾಹರಣೆ ನಿಮಗೆ ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ಆಲ್ರೆಡಿ ಲಾಸ್ಟ್ 1 ಇಯರ್ ಇಂದ ಒಂದು ನಾವು ಝೆಡ್ ಕ್ಯಾಶ್, ಆಂಡೋ ಈ ತರ ಟೋಕನ್ಸ್ ನ ನೋಡೋದಾದ್ರೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ನ ಜನರೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಝೆಡ್ ಕ್ಯಾಶ್ ಟೋಕನ್ ಅಂತ ಹೇಳ್ತೀನಿ. ಯಾವ ಟೆಕ್ನಾಲಜಿ ಒಂದು ಯೂನಿಕ್ ಇದೆ, ಟೆಕ್ನಾಲಜಿ ಸರಿಯಾಗಿದೆ ಅಂದ್ರೆ ಕ್ರಿಪ್ಟೋ ಕಮ್ಯುನಿಟಿ, ಕ್ರಿಪ್ಟೋ ಪೀಪಲ್ ಆ ಟೋಕನ್ ನ ಖರೀದಿ ಮಾಡ್ಲಿಕ್ಕೆ ಯಾವ ತರ ಮುಂದೆ ಬರ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆಗಳೇ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಅನುಬೇಸ್ ಬ್ಲಾಕ್ ಚೈನ್ ಕೂಡ ಯಾವ ತರ ಅಡಾಪ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ನ ವಿಚಾರ ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತಾ ಇರತಕ್ಕಂಥದ್ದು. ಸೊ ಝೆಡ್ ಕ್ಯಾಶ್ ಇಸ್ ನೋಡ್ತಾ ಇದ್ದೀರಾ, ಝೆಡ್ ಕ್ಯಾಶ್ ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿ ಫೋಕಸ್ಡ್ ಆನ್ ಪ್ರೈವಸಿ ಅಂಡ್ ಅನಾನಿಮಿಟಿ, launched in 2016 by scientists from MIT and Johns Hopkins. ಓಕೆ, ನೋಡ್ತಾ ಇದ್ದೀರಾ. ಸೊ ಅಂದ್ರೆ ಯಾವ ತರ ಅನುಬೀಸ್ ಬ್ಲಾಕ್ ಚೈನ್ ತಂದೆ ಆದಂತ ಪ್ರೈವಸಿ ಪ್ರೋಟೋಕಾಲ್ ಬೇಸ್ಡ್ ಬ್ಲಾಕ್ ಚೈನ್ ನ ತರಲಿಕ್ಕೆ ಹೊರಟಿದೆ. ಆಲ್ರೆಡಿ ಫೇಸ್ ಆಲ್ರೆಡಿ ಪ್ಲಾನ್ಡ್ ಆಗಿ ಬರ್ತಾ ಇದೆ. ಓಕೆ, ಸೊ ಅದೇ ತರ ಝೆಡ್ ಕ್ಯಾಶ್ ಅಂತಕ್ಕಂಥದ್ದು ಟೋಕನ್, ಬಟ್ ಇದು ಒಂಥರ ಲಿಮಿಟೆಡ್ ಕ್ರಿಪ್ಟೋ. ಓಕೆ, ಸೊ ಇದಕ್ಕಿನ ವೆರಿ ಅಪ್ಡೇಟೆಡ್, ವೆರಿ ವ್ಯಾಸ್ಟ್ ಆಗಿ ಲೈಕ್ ಅನುಬೀಸ್ ಬ್ಲಾಕ್ ಚೈನ್ ಬರ್ತಾ ಇರತಕ್ಕಂಥದ್ದು. ಅನುಬೀಸ್ ಬ್ಲಾಕ್ ಚೈನ್ ಬಳಸ್ಕೊಂಡು ಸಾಕಷ್ಟು ಟೋಕನ್ ಜನರೇಟ್ ಮಾಡಬಹುದು, ಡೆವಲಪರ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು, ಅದಕ್ಕೆ ಆದಂತ ಸಾಕಷ್ಟು ವಿಚಾರಗಳಿದೆ ಬಿಡಿ. ಬಟ್ ಒಂದು ಐಡಿಯಾ, ಒಂದು ಟೆಕ್ನಾಲಜಿ ಕಮ್ಯುನಿಟಿನ ಯಾವ ತರ ಇಂಪ್ರೆಸ್ ಮಾಡುತ್ತೆ, ಅಲ್ಲಿಂದ ಆ ಟೋಕನ್ ನ ಖರೀದಿ ಯಾವ ತರ ಮಾಡ್ತಾರೆ, ಆ ಟೆಕ್ನಾಲಜಿನ ಯಾವ ತರ ಯೂಸ್ ಮಾಡ್ತಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಂದು ಝೆಡ್ ಕ್ಯಾಶ್ ಟೋಕನ್. ಸೊ ಝೆಡ್ ಕ್ಯಾಶ್ ಟೋಕನ್ ನೋಡ್ತಾ ಇದ್ದೀರಾ, ಇದು ಯಾವ ತರ, ಇದು ಕೂಡ ಪ್ರೈವಸಿ ಟೆಕ್ನಾಲಜಿ ಬೇಸ್ಡ್ ಬಂದಿರತಕ್ಕಂಥದ್ದು. ಸೊ ಲಾಸ್ಟ್ 1 ಇಯರ್ದು ನೀವು ಈ ಟೋಕನ್ ನೋಡೋದಾದ್ರೆ ಆಲ್ಮೋಸ್ಟ್ 10 ಟೈಮ್ಸ್ ಪ್ರಾಫಿಟ್ ನ ಗೇನ್ ಮಾಡಿರ್ತಕ್ಕಂಥದ್ದು. ಸೊ ನೀವು 1000% ಗ್ರೋತ್ ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಆಗಸ್ಟ್ ಫಾರ್ ಎಕ್ಸಾಂಪಲ್ ಪ್ರೈಸ್ ಜುಲೈದು ನೋಡೋದಾದ್ರೆ ನೋಡ್ತಾ ಇದ್ದೀರಾ, ಸೊ $40, $43, $50 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇವತ್ತು ಆಲ್ ಟೈಮ್ ಹೈ ನೋಡ್ತಾ ಇದ್ದೀರಾ, ಆಲ್ ಟೈಮ್ ಹೈ $700 ನ ರೀಚ್ ಆಗಿರ್ತಕ್ಕಂಥದ್ದು. ಸೊ ಪ್ರೆಸೆಂಟ್ ಇದು $250 ಅಲ್ಲಿ. ಅಂದ್ರೆ ಯಾವುದೇ ಒಂದು ಟೋಕನ್ ಮಾರ್ಕೆಟ್ ಅಲ್ಲಿ ಬಂದಾಗ ಅದರದ್ದು ಟೆಕ್ನಾಲಜಿ, ಅದರದ್ದು ವಿಷನ್ ಕ್ಲಿಯರ್ ಇದೆ ಅಂತ ಅಂದ್ಮೇಲೆ ಯಾವ ತರ ಕಮ್ಯುನಿಟಿ ಅದನ್ನ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ, ಅದು ಯಾವ ತರ ಟ್ರೆಂಡ್ ಆಗಿ ಹೋಗುತ್ತೆ ಅಂತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂಡ್ ದೆನ್ ಡಾವ್ ಬೇಸ್ಡ್ ಸಾಕಷ್ಟು ಟೋಕನ್ಸ್ ಗಳ ಟ್ರೆಂಡ್ ಆಗ್ತಾ ಇದೆ, ಅವು ಕೂಡ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಸೊ ಅದು ಯಾವ ತರ ಗ್ರೋತ್ ಕೊಡುತ್ತೆ ನೋಡ್ತಾ ಇದ್ದೀರಾ. ಈವನ್ ವಿತ್ ಇನ್ 1 ವೀಕ್ ಇಸ್ ಎನಫ್ ಫಾರ್ ಕಿಕ್ ಬ್ಯಾಕ್ ಕಮಿಂಗ್. ಯಾವುದೇ ಸಿಸ್ಟಮ್ ಇಂದ ಕಮ್ಯುನಿಟಿನ ಗೇನ್ ಮಾಡ್ಲಿಕ್ಕೆ ವಿತ್ ಇನ್ 1 ಮಂತ್ ಈಸ್ ವೆರಿ ಎನಫ್. ನೋಡ್ತಾ ಇದ್ದೀರಾ, ರೇವ್ ಡಾವ್ ಅಂತ ಒಂದು ಟೋಕನ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 7 days ನೀವು ಗ್ರೋತ್ ನೋಡೋದಾದ್ರೆ ಆಲ್ಮೋಸ್ಟ್ 6 ಟೈಮ್ ಗ್ರೋತ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದ್ರದ್ದು ಲಿಕ್ವಿಡಿಟಿ ಯಾವುದು ಸಾಮಾನ್ಯ ಇಲ್ಲ. ನೀವು ಲಿಕ್ವಿಡಿಟಿ ನೋಡೋದಾದ್ರೆ ಮೋರ್ ದನ್ 10 million, 20 million, 30 million ಇದ್ರದ್ದು ಇಲ್ಲಿ ನೋಡ್ತಾ ಇದ್ದೀರಾ. ರೇವ್ USD 80 million ಟ್ರೇಡ್ ಆಗಿರ್ತಕ್ಕಂಥದ್ದು, 24 hour ವ್ಯಾಲ್ಯೂಮ್. ಸೊ ಈ ತರ ಇದನ್ನ ನಾನು ಏನು ಕೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಬಂದ ಆದ್ಮೇಲೂ ಕೂಡ ಯಾವ ತರ ಪ್ರೈಸ್ ನರೇಟಿವ್ ಅಲ್ಲಿ ಜನಗಳು ಬರ್ತಕ್ಕಂಥ ಚಾನ್ಸಸ್ ಇದೆ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೆ, ಅದು ಆದ ನಂತರ LGNS ನಲ್ಲಿ ಪ್ರೈಸ್ ಮೆಕ್ಯಾನಿಸಮ್ ಯಾವ ತರ ಸ್ಪೀಡ್ ಆಗುತ್ತೆ, ಸೊ ಮತ್ತೆ ಪ್ರೈಸ್ ಯಾವ ತರ ಕನ್ಸಿಸ್ಟೆನ್ಸಿ ಆಗಿ ಮೂವ್ ಆಗ್ತಕ್ಕಂಥದ್ದು ವಿಚಾರ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು. ಅದನ್ನ ಹೊರತಾಗಿ ಬರೀ ಸ್ಟೇಕ್ ಅನ್ಸ್ಟೇಕ್ ಪ್ರೈಸ್ ನಲ್ಲಿ ಇದ್ವಿ ಅಂತಂದ್ರೆ ಸೊ ನಾವೇ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಏನೂ ಗೊತ್ತಿಲ್ಲದೆ ಇನ್ವಾಲ್ವ್ ಆಗ್ತಕ್ಕಂಥದ್ದು ಇಲ್ಲಿ ಯೂಸ್ ಇಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಸೊ ಒಂದು
ಕಾಂಪೌಂಡಿಂಗ್ ನ ಸ್ಟ್ರೆಂತ್ ಗೊತ್ತಾಗ್ಬೇಕು, ಕಾಂಪೌಂಡಿಂಗ್ ನ ನಿಮಗೆ ಬೆನಿಫಿಟ್ ಗೊತ್ತಾಗಬೇಕು ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ಗಿವ್ ಟೈಮ್. ಓಕೆ, ಸೊ ಅಂದ್ರೆ ಅದಕ್ಕೆ ಆದಂತ ನಾವು 2 to 3 months ಕೊಟ್ಟಾಗ್ಲೇ ಅದರದ್ದು ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು. ಪವರ್ ಆಫ್ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ವ್ಯಾಸ್ಟ್, ಅಂದ್ರೆ ವೆರಿ ಬಿಗ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಏನ್ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಬದಲಾವಣೆ ಬಂದಿದೆ, ಯಾವ ತರ ವಿಚಾರ, ಯಾವ ಫೇಸ್ ಅಲ್ಲಿ ನಾವು ಈಗ ರನ್ ಆಗ್ತಾ ಇದ್ದೀವಿ. 2 ಫೇಸ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇತ್ತು. ಪ್ರೈಸ್ ಫೇಸ್ ಅಂತ ಹೇಳ್ತೀವಿ, ಒಂದು ಕೋಆರ್ಡಿನೇಷನ್ ಫೇಸ್ ಅಂತ ಹೇಳ್ತೀವಿ. ಓಕೆ, 2 ಫೇಸ್ ನಡೆಯುತ್ತೆ ಕ್ರಿಪ್ಟೋದಲ್ಲಿ, ಒಂದು ಪ್ರೈಸ್ ಫೇಸ್ ಅಂತ ಹೇಳ್ತೀವಿ, ಒಂದು ಕೋಆರ್ಡಿನೇಷನ್ ಫೇಸ್. ಪ್ರೈಸ್ ಫೇಸ್ ಏನಿತ್ತು ಆ ತರ ಟ್ರೆಂಡ್ ಆಲ್ರೆಡಿ ಎಂಡ್ ಆಗಿದೆ ಕ್ರಿಪ್ಟೋದಲ್ಲಿ. ಓಕೆ, ಅಂದ್ರೆ ಎಂಡ್ ಆಗಿದೆ ಅಂತಂದ್ರೆ ಆ ಪ್ರೈಸ್ ಬೇಸ್ಡ್ ಸಿಸ್ಟಮ್ ಕ್ರಿಪ್ಟೋದಲ್ಲಿ ದುಡ್ಡು ಮಾಡ್ತಾ ಇರೋದು, ಪ್ರಾಫಿಟಬಿಲಿಟಿ ಇರೋರು ಮೇಜರ್ ಟೋಕನ್ ಹೋಲ್ಡರ್ಸ್ ಆಗಿರ್ಬೋದು, ಸಿಸ್ಟಮ್ಸ್ ಆಗಿರ್ಬೋದು, ಅವ್ರು ಮಾತ್ರ. ಅಂದ್ರೆ ಪ್ರೈಸ್ ಫೇಸ್ ಅಂತ ಏನು ಅಂತಂದ್ರೆ 24 ಗಂಟೆನೂ ನಾವು ಮಾರ್ಕೆಟ್ ಅನ್ನ ವಾಚ್ ಮಾಡಬೇಕು, ಅಥವಾ ಬೈಸೆಲ್ ಮಾಡ್ತಾನೆ ಇರಬೇಕು, ಅಥವಾ ಯಾವ್ದೋ ನ್ಯೂಸ್ ಬಂದ್ರೆ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಕು, ಯಾವ್ದೋ ನ್ಯೂಸ್ ಬಂದ್ರೆ ಸೆಲ್ ಮಾಡ್ಲಿಕ್ಕೆ ಹೋಗ್ಬೇಕು. ಅಂದ್ರೆ ನಾವೆಲ್ಲವೂ ಕೂಡ ನಾವು ನೋಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಥೀರಿಯಮ್, ಸೊಲೋನಾ, ಬಿಟ್ ಕಾಯಿನ್ ಏನಾಗುತ್ತೆ ನಾವು ನೋಡ್ತಾನೆ ಇರ್ತೀವಿ. ಮತ್ತೆ ಇನ್ನೊಂದು ನಾವು ಎಕ್ಸಾಂಪಲ್ ಹೇಳೋದಾದ್ರೆ ಮೀಮ್ ಟೋಕನ್ಸ್, ಶಿಬಾ, ಬೇರೆ ಬೇರೆ ಯಾವ್ದ್ಯಾವ್ದೋ ಟೋಕನ್ಸ್ ಮಾರ್ಕೆಟ್ ಅಲ್ಲಿ ಬಂತು. ಅವೆಲ್ಲ ಯಾವ ತರ ಡೆಡ್ ಗ್ರೌಂಡ್ ಅಲ್ಲಿ ಟಚ್ ಆಗಿದೆ ಪ್ರೈಸ್ ಅಂತಂದ್ರೆ ಯಾರು ಕೂಡ ಅದನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಅಂದ್ರೆ ಡ್ಯೂ ಟು ಪ್ರೈಸ್ ಫ್ಯಾಕ್ಟರ್. ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಾಗಿದೆ, ಪ್ರೈಸ್ ಫ್ಯಾಕ್ಟರ್ ಆಲ್ರೆಡಿ ಒಂದು ಡಂಪ್ ಆಗಿರೋದ್ರಿಂದ ಪೀಪಲ್ ಟೆಕ್ ಎಷ್ಟೇ ಇದ್ರೂ ಕೂಡ ಅದನ್ನ ಖರೀದಿ ಮಾಡ್ಲಿಕ್ಕೆ ಬಯರ್ಸ್ ಬರ್ತಾ ಇಲ್ಲ. ಅಂದ್ರೆ ಈ ತರದ ಪ್ರೈಸ್ ಫೇಸ್ ಆಲ್ರೆಡಿ ಕ್ರಿಪ್ಟೋದಲ್ಲಿ ಏನಾಗಿದೆ, ಎಂಡ್ ಆಗಿದೆ. ಓಕೆ, ಸೊ ಇನ್ನೊಂದು ಕೋಆರ್ಡಿನೇಷನ್ ಫೇಸ್ ಅಂತ ಹೇಳ್ತೀವಿ. ಕೋಆರ್ಡಿನೇಷನ್ ಫೇಸ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಪ್ರತಿಯೊಂದು ವಿಚಾರನೂ ಕೂಡ, ಪ್ರತಿಯೊಂದು ಥಿಂಗು ಕೂಡ ಪಬ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಓಕೆ, ನಾವೀಗ ಒರಿಜಿನಲ್ ಏನ್ ಇನ್ವಾಲ್ವ್ ಆಗಿದೀವಿ, ಕೋಆರ್ಡಿನೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಯಾರೋ ಬರೀ ಇನ್ವೆಸ್ಟರ್ ತರ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ. ವಿ ಆರ್ ದ ಇಶ್ಯೂಯರ್ಸ್, ವಿ ಆರ್ ದ ಲೈಕ್ ಸ್ಟ್ರಕ್ಚರ್ ಬಿಲ್ಡರ್ಸ್. ಓಕೆ, ಅಂದ್ರೆ ಕೋ ಬಿಲ್ಡರ್ಸ್ ಅಂತ ಹೇಳ್ತೀವಿ. ನಾವಿಲ್ಲಿ LGNS ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇಲ್ಲಿ ಯಾವ್ದೋ ಸಿಸ್ಟಮಿಗೆ ಇನ್ವೆಸ್ಟ್ಮೆಂಟ್ಸ್ ಬೇಕು, ದುಡ್ಡು ಬೇಕು ಇಲ್ಲ. ನಾವಿಲ್ಲಿ ಸಿಸ್ಟಮ್ ಅಲ್ಲಿ ಕೋ ಬಿಲ್ಡ್ ಮಾಡಬೇಕು, ಅಂದ್ರೆ ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಥ್ರೂ LGNS ನ ಬರ್ನಿಂಗ್ ಮೆಕ್ಯಾನಿಸಮ್ ಇರ್ಬೋದು, ಟರ್ಬೈನ್ ಇರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ನಲ್ಲಿ ಬರ್ತಕ್ಕಂಥ ಗ್ಯಾಸ್ ಫೀಸ್ ಇರ್ಬೋದು. ಅಂದ್ರೆ ನಾವು ಕೋಆರ್ಡಿನೇಷನ್ ಕೋ ಬಿಲ್ಡಿಂಗ್ ಫೇಸ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇದ್ರ ಅರ್ಥ ಏನು ಅಂದ್ರೆ ಕೊಲ್ಯಾಟ್ರಲ್ ಇನ್ವಾಲ್ವ್ ಆಗಿದ್ದೀವಿ. ಅಂದ್ರೆ LGNS ನ ಏನ್ ಖರೀದಿ ಮಾಡ್ತೀವಿ, ಪ್ರತಿಯೊಂದು ಡೈ ಕೂಡ ಬ್ಯಾಕಪ್ ಆಗಿ ಇರ್ತಕ್ಕಂಥದ್ದು, ಅದನ್ನ ಕೊಲ್ಯಾಟ್ರಲ್ ಅಂತ ಹೇಳ್ತೀವಿ. ಅದು ಎಲ್ಲಿಂದ ಆಗ್ತಾ ಇದೆ, ಸೊ ಪೀಪಲ್ ಇಂದ ಆಗ್ತಾ ಇದೆ. ಇಶ್ಯೂಯನ್ಸ್ ಅಂದ್ರೆ ಸ್ಟೇಬಲ್ ಕಾಯಿನ್ ನಾಳೆ ದಿನ ಬರ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಇದೆ, ಅದಕ್ಕೆ ಇಶ್ಯೂ ಮಾಡ್ತಾ ಇರೋರು ಯಾರು, ಪಬ್ಲಿಕ್. LGNS ನ ಮಿಂಟ್ ಆಗ್ತಾ ಇರೋದು ಯಾರಿಂದ, ಪಬ್ಲಿಕ್. ಓಕೆ, ಸೊ ಎಲ್ಲವೂ ಕೂಡ ನಾವು ಇಲ್ಲಿ ಟ್ರಸ್ಟ್ ಮಾಡ್ಬೇಕಾಗಿರೋದು ಥ್ರೂ ಕೋಡ್. ಎಲ್ಲ ಕೂಡ ಎವ್ರಿಥಿಂಗ್ ಏನ್ ಕೋಡಿಂಗ್ ಆಗಿದೆ, ಕೋಡಿಂಗ್ ಡಿಪ್ಲೋ ಆಗಿದೆ ಕಾಂಟ್ರಾಕ್ಟ್ ಅಲ್ಲಿ, ಅದನ್ನ ನಾವು ಟ್ರಸ್ಟ್ ಮಾಡ್ಬೇಕಾಗುತ್ತೆ. ದಿಸ್ ಈಸ್ ಬಿ ಕಾಲ್ಡ್ ಆಸ್ ಅ ಕೋಆರ್ಡಿನೇಷನ್ ಫೇಸ್. ಇದು ಯಾವುದೇ ರೀತಿಯ ಪ್ರೈಸ್ ಫ್ಯಾಕ್ಟರ್ ಮೇಲೆ ಇಲ್ಲಿ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದಲ್ಲ. ಓಕೆ, ಆಲ್ರೆಡಿ ಫಿನಾನ್ಷಿಯಲ್ ಸಿಸ್ಟಮ್ ಅಂತಕ್ಕಂಥದ್ದು ಕೋಡಿಂಗ್ ಅಲ್ಲಿ ಡಿಪ್ಲೋ ಆಗಿರ್ತಕ್ಕಂಥದ್ದು, ಕಂಪ್ಲೀಟ್ ಪಿಕ್ಚರೈಸೇಷನ್, ಕಂಪ್ಲೀಟ್ ವಿಷನ್ ನ ಕೋಡಿಂಗ್ ಅಲ್ಲಿ ಸಿಸ್ಟಮ್ ಇನ್ವಾಲ್ವ್ ಆಗಿದೆ. ಸೊ ನಾವು ಇಲ್ಲಿ ಒರಿಜಿನಲಿ ಆಸ್ ಅ ಕೋ ಬಿಲ್ಡರ್, ಸ್ಟ್ರಕ್ಚರಲ್ ಬಿಲ್ಡರ್ ತರ ನಾವು ಇಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿರೋದು. ಅಂದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಏನೇ ವಿಚಾರಗಳು ಸಿಸ್ಟಮ್ ಅಲ್ಲಿ ಬರುತ್ತವೆ, ಏನೇ ಇರುತ್ತೆ ಅಂದ್ರೂ ಕೂಡ, ಸೊ ಕಮ್ಯುನಿಟಿದು ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಕ್ರಿಯೇಟರ್ ಥಿಂಕ್ ಈಸ್ ಅ ವೆರಿ ಡಿಫರೆಂಟ್ ಬಿಹೈಂಡ್ ದ ಥಿಂಕಿಂಗ್ ಅಂತ ಹೇಳ್ಬೋದು. ಔಟ್ ಆಫ್ ದ ಬೌಂಡ್ರಿ 14 ಇಯರ್ಸ್ ಒಂದು ಸ್ಯಾಕ್ರಿಫೈಸಸ್, ಒಂದು ಟೆಕ್ನಾಲಜಿನ ಇಟ್ಕೊಂಡು ಸಿಸ್ಟಮ್ ಬಂದಿರತಕ್ಕಂಥದ್ದು. ಆಲ್ರೆಡಿ ನಾವು 2 ಇಯರ್ಸ್ ಸಿಸ್ಟಮ್ ವಿತೌಟ್ ಎನಿ ಪ್ರೊಡಕ್ಟಿವಿಟಿ ಸಕ್ಸಸ್ಫುಲಿ ಕಮ್ಯುನಿಟಿ ಬಿಲ್ಡಿಂಗ್ ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಅಂಡ್ ದೆನ್ ವಿ ಹ್ಯಾವ್ ಟು ಸಪೋರ್ಟ್ ದ ಸಿಸ್ಟಮ್. ಓಕೆ, ಸೊ ಆಲ್ರೆಡಿ ಹೇಳಿದಾಗೆ ಇದು ಯಾವುದೇ ತರದ ಡಬ್ಲಿಂಗ್ ತ್ರಿಬ್ಲಿಂಗ್ ದುಡ್ಡಿಗೆ ದುಡ್ಡು ಕೊಟ್ಬಿಡುತ್ತೆ. ಸೊ ಡೈಲಿ ನೀವು ಆಗ್ತಕ್ಕಂಥ ದಿನದಿಂದ ನೆಕ್ಸ್ಟ್ ಡೇ ಇಂದಾನೆ ನಿಮ್ಗೆ ದುಡ್ಡು ಜನರೇಟ್ ಆಗುತ್ತೆ. ನಾಳೆ $101, $105 ತರ ಅಲ್ಲ. ಸಿಸ್ಟಮ್ ಒಂದು ಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಇರೋದ್ರಿಂದ, ಟೆಕ್ನಾಲಜಿ ಬೇಸ್ಡ್ ಇರೋದ್ರಿಂದ, ಸೊ ಅದಕ್ಕೆ ಆದಂತ ಲೈಕ್ ವೇರಿಯೇಷನ್ಸ್ ಅಂತಕ್ಕಂಥದ್ದು ಸಹಜ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಆಲ್ರೆಡಿ ಹೇಳ್ದಾಗೆ ಸೊ ಸಿಸ್ಟಮ್ ಕಾಂಪೌಂಡಿಂಗ್ ನ ಸ್ಟ್ರೆಂತ್ ನ ನಾವು ತಿಳ್ಕೊಬೇಕಾಗುತ್ತೆ.
ಅಂಡ್ ದೆನ್ ಸಿಸ್ಟಮ್ ಆಲ್ರೆಡಿ ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಸಾಕಷ್ಟು ಟೆಕ್ನಿಕಲಿ ಇಂಡಿಯನ್ ಟಾಪ್ ಮೀಟಿಂಗ್ಸ್ ನಡೆಯುವಾಗ ಹೇಳ್ತಾ ಇರ್ತಾರೆ, ನೀವು ಟೋಕನ್ಸ್ ನ ಎಷ್ಟಾದ್ರೂ ಸೆಲ್ ಮಾಡಿ, ನಥಿಂಗ್ ಟು ವರಿ, ಯಾವ್ದು ಇಶ್ಯೂ ಇಲ್ಲ. ಬಟ್ ಕಮ್ಯುನಿಟಿ ನಾವು ಸಿಸ್ಟಮ್ ಅಲ್ಲಿ ಒಂದು ಎವ್ರಿಥಿಂಗ್ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಒಂದು ಪ್ರೋಟೋಕಾಲ್ ನ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿ ನಡಿಬೇಕು ಅಂದ್ರೆ ಇದನ್ನ ನಾವ್ ಯಾರಿಗೂ ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಈವನ್ ಒಬ್ರು ಕೂಡ ಸಿಸ್ಟಮ್ ಅಲ್ಲಿ ಫಾಲೋ ಮಾಡಿದ್ರೆ 0.001% ಅಷ್ಟು ಅದು ಸ್ಟ್ರೆಂತ್ ಅನ್ನ ತಗೊಳುತ್ತೆ ಸಿಸ್ಟಮ್. ಅಂದ್ರೆ ಯಾವಾಗ ನೀವು ಟೋಕನ್ ನ ಸೆಲ್ ಮಾಡುವಾಗ್ಲೂ ಕೂಡ ಮೋರ್ ದನ್ 50% ನ ಸೆಲ್ ಮಾಡಬೇಡಿ. ಓಕೆ, ಅಂದ್ರೆ ಪ್ರೈಸ್ ಅಲ್ಲಿ ಮೇಜರ್ ಚೇಂಜಸ್ ಡಂಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ ನೀವು 1000 ಟೋಕನ್ಸ್ ನೇ ಮಾಡಿ ಸ್ವಾಪ್, ನೋ ಇಶ್ಯೂ. 2000 ಟೋಕನ್ ಮಾಡಿ, ಅದನ್ನ ಎವ್ರಿ 5 ಮಿನಿಟ್ಸ್ 2 ಮಿನಿಟ್ಸ್ ಒಂದ್ಸಲ ನೀವೇನ್ ಮಾಡಿ 50 ಟೋಕನ್ಸ್ ನ ನೀವು ಸೆಲ್ ಮಾಡೋದ್ರಿಂದ, ಇನ್ ಕೇಸ್ ನೀವು ಸೆಲ್ ಮಾಡೋದಾದ್ರೆ, ಸೊ ಸ್ವಾಪ್ ಮಾಡೋದ್ರಿಂದ ಏನಾಗುತ್ತೆ, ಬಟ್ ಆ ಥ್ರೂ ಮಾಡೋದ್ರಿಂದ ನಿಮ್ಗೆ ಇನ್ನೂ 5 ಟು ಒಂದು ಮತ್ತೆ ಇನ್ನೂ ಸಮ್ ಪ್ರಾಫಿಟ್ ಅಲ್ಲೇ ಇರ್ತೀರಾ ಹೊರತು ಒನ್ ಶಾಟ್ ನೀವು ಸೆಲ್ ಮಾಡೋದಕ್ಕಿಂತ ಜಾಸ್ತಿ ಮಲ್ಟಿಪಲ್ ಸೆಲ್ ಮಾಡೋದ್ರಿಂದನೂ ಕೂಡ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಆ ಸ್ಟ್ರಾಟಜಿನ ಕಮ್ಯುನಿಟಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಸೊ ಸಿಸ್ಟಮ್ಗೆ ಲಿಕ್ವಿಡಿಟಿ ಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ರೈಸ್ ಅಲ್ಲಿ ಅಷ್ಟು ವೇರಿಯೇಷನ್ ಅಂತಕ್ಕಂಥದ್ದು ಆಗಲ್ಲ. ಯಾಕೆ, ಬರೀ ನಮ್ ಕಮ್ಯುನಿಟಿ ಇವಾಗ ಚಿಕ್ಕದಾಗಿರ್ಬೋದು, ಬಟ್ ಚಿಕ್ಕದಾಗಿರೋದ್ರಲ್ಲೇ ಒಂದು 10 ಜನ 20 ಜನ ಅದನ್ನ ಫಾಲೋ ಮಾಡೋದ್ರಿಂದ ಕೂಡ ಎಷ್ಟು ಸ್ವಲ್ಪ ಸ್ಟ್ರೆಂತ್ ಕಮ್ಯುನಿಟಿಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ವಿ ಆರ್ ದ ಕೋ ಬಿಲ್ಡರ್ಸ್, ಸ್ಟ್ರಕ್ಚರಲ್ ಡೆವಲಪರ್ಸ್. ಯಾಕಂದ್ರೆ ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಸೊ ಆ ವಿಚಾರಗಳನ್ನ ಕೂಡ ನಾವು ಕೌಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಆಲ್ರೆಡಿ ಹೇಳ್ದಾಗೆ ಸಿಸ್ಟಮ್ ಬಗ್ಗೆ ಸಾಕಷ್ಟು ವಿಚಾರಗಳು ವೆಬ್3 ಪ್ಲಾಟ್ಫಾರ್ಮ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ತರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅನುಬಿಸ್ ಬ್ಲಾಕ್ ಚೈನ್ ಇಂದ ಬರ್ನಿಂಗ್ ಪ್ರೋಟೋಕಾಲ್ ಕೂಡ ಸಾಕಷ್ಟು ವೇ ಅಲ್ಲಿ ಸ್ಪೀಡ್ ಆಗ್ತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ಸೊ ಅಂಡ್ ದೆನ್ ಇನ್ನು ಮ್ಯಾಕ್ಸಿಮಮ್ 2 to 3 ಡೇಸ್ ಅಲ್ಲಿ ರೌಂಡ್ 3 ಫೇಸ್ ಏನಿದೆ ಅನುಬಿಸ್ ಬ್ಲಾಕ್ ಚೈನ್ ಕೂಡ ಕ್ಲಿಯರ್ ಆಗ್ತಾ ಇದೆ. ಅದಾದ ನಂತರ ಕಂಪ್ಲೀಟ್ಲಿ ಆಪರೇಷನ್ ಬರುತ್ತೆ. ಮಲ್ಟಿ ಚೈನ್ ಏನು ಲೈಕ್ ಅನುಬಿಸ್ ಬ್ಲಾಕ್ ಚೈನ್ ಏನಿದೆ ಅದು ಬರ್ತಕ್ಕಂಥದ್ದಿದೆ. ಬಂದ ನಂತರ ಮತ್ತೆ ನಾವು ಲಿಕ್ವಿಡಿಟಿ LGNS ಲಿಕ್ವಿಡಿಟಿ ಆಗಿರ್ಬೋದು, ಅಂಡ್ ದೆನ್ ಅನುಬಿಸ್ ಬ್ಲಾಕ್ ಚೈನ್ ಲಿಕ್ವಿಡಿಟಿ ಅದು ಕೂಡ LGNS ಗೆ ಮರ್ಜ್ ಆಗ್ತಕ್ಕಂಥ ವೆರಿ ಮಚ್ ಪಾಸಿಬಿಲಿಟೀಸ್ ನಾವೇನ್ ಕೇಳಿದೀವಿ. ಸೊ ಅದರಿಂದ ಮತ್ತಷ್ಟು ಪಾಸಿಟಿವಿಟಿನ ನಾವಿಲ್ಲಿ ಕಾಣ್ಬೋದು. ಓಕೆ, ಬಟ್ ಎಲ್ಲರೂ ಕೂಡ ಬರೀ ಪ್ರೈಸ್ ನ ಹೊರತಾಗಿ ನಾವು ಸಾಕಷ್ಟು ಸಿಸ್ಟಮ್ ಅಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇಷ್ಟು ವರ್ಷ ಏನ್ ನೋಡಿದೀವಿ, ಬಟ್ ಇಲ್ಲಿ ಸಿಸ್ಟಮ್ ಅಲ್ಲಿ ಪ್ರೈಸ್ ನ ಹೊರತಾಗಿ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ ಕಾಂಪೌಂಡಿಂಗ್ ಏನಾದ್ರೂ ಬಂದಾಗಿದೆನಾ, ಅಂದ್ರೆ ಕಾಂಪೌಂಡಿಂಗ್ ಬರ್ತಕ್ಕಂತ ಒಂದು ಪ್ರೋಟೋಕಾಲ್ ಏನಾದ್ರೂ ವೇರಿಯೇಷನ್ ಆಗಿದೆನಾ, ನಥಿಂಗ್, ಎವ್ರಿಥಿಂಗ್ ಕ್ಲಿಯರ್. ಡಾವ್ ಇನ್ಕಮ್ ಏನಾದ್ರೂ ಬರೋದು ಲೈಕ್ ವೇರಿಯೇಷನ್ ಆಗಿದೆ, ನಥಿಂಗ್, ಅದು ಕ್ಲಿಯರ್. ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇಲ್ವಾ, ವೆರಿ ಅಕ್ಯುರೇಸಿಯಲ್ಲಿ ಆಗ್ತಾ ಇದೆ. ಸಿಸ್ಟಮ್ ಟೋಕನ್ ಟು ಟೋಕನ್ ಕೊಡ್ತಾ ಇದೆ. ಅಂದ್ರೆ ನಾವು ಪ್ರೈಸ್ ನ ಫ್ಯಾಕ್ಟರ್ ನ ಹೊರತಾಗಿ ಸಿಸ್ಟಮ್ ನ ಸ್ಟ್ರೆಂತ್ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ. ಅಂದ್ರೆ ಸೊ ನಾವು ಸಿಸ್ಟಮ್ ನ ಬಗ್ಗೆ ಯಾವಾಗ ಪ್ಯಾನಿಕ್ ಆಗ್ಬೇಕು, ಸಿಸ್ಟಮ್ ಅಥವಾ ಲೈಕ್ ಏನು ಯಾವುದೇ ತರದ ಟೆಕ್ನಿಕಲಿ ಸ್ವಲ್ಪ ಹಿಂದೆ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಅಂತಂದ್ರೆ ಸಾಕಷ್ಟು ಪ್ರೈಸ್ ನ ಹೊರತಾಗಿ ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ನಾವ್ ಏನ್ ಯೂಸ್ ಮಾಡ್ತಾ ಇರ್ತೀವಿ, ಸೊ ಆ ವಿಚಾರಗಳಲ್ಲೇ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಬರ್ನಿಂಗ್ ಮೆಕ್ಯಾನಿಸಮ್ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಸ್ಪೀಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ನ ನಾವು ನೋಡಬಹುದು. ಯಾಕೆ ಅಂದ್ರೆ ಅನುಬಿ ಕಾಯಿನ್ ಇರ್ತಕ್ಕಂಥದ್ದು ಓನ್ಲಿ 2.1 ಮಿಲಿಯನ್. ಓಕೆ, ಆ 2.1 ಮಿಲಿಯನ್ ಕಾಯಿನ್ ಖರೀದಿ ಮಾಡ್ಲಿಕ್ಕೆ ಬರೀ ಎ ಮಿಂಟಿಂಗ್ ಕಾಯಿನ್ ಇರ್ಲೇಬೇಕು. ಎ ಕಾಯಿನ್ ಇದ್ರೆ ಮಾತ್ರ ನಾವು ಆ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಏನ್ ಸ್ಟೇಬಲ್ ಕಾಯಿನ್ ಸಿಗ್ಬೇಕು ಅಂದ್ರೆ LGNS ಯಾರ ಹತ್ರ ಇರುತ್ತೆ ಅವ್ರು ಬರ್ನ್ ಮಾಡಿದ್ರೆ ಮಾತ್ರ ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಈ ಟ್ರೈಪಾಲ್ ಮಾಡೆಲ್ ಏನ್ ಸಿಸ್ಟಮ್ ಇದೆ, ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಒಂದು ಮೀಟಿಂಗ್ ಅಲ್ಲಿ ತೋರಿಸಿದೀನಿ ಕೂಡ. ಈ ಟ್ರೈಪಾಲ್ ಮಾಡೆಲ್ ಕಾನ್ಸೆಪ್ಟ್ ಏನಿದೆ ಬರ್ತಕ್ಕಂಥ ದಿನಗಳಲ್ಲಿ ವೆರಿ ಹ್ಯೂಜ್ ಇಂಪ್ಯಾಕ್ಟ್ ಕೊಡ್ತಕ್ಕಂಥದ್ದಿದೆ. ಏನಕ್ಕೆ ಅಂತಂದ್ರೆ ಪ್ರೈಸ್ ಫ್ಯಾಕ್ಟರ್ ಆಗಿರ್ಬೋದು, ನಮ್ಮ ಪ್ರಾಫಿಟ್ ಫ್ಯಾಕ್ಟರ್ ಆಗಿರ್ಬೋದು. ಓಕೆ, ಟ್ರಿಪಲ್ ಟೋಕನ್ ಮಾಡೆಲ್ LGNS ಟು ಎ ಇಂದ ಅನುಬಿ. ಸೊ ಈ ಟ್ರಿಪಲ್ ಟೋಕನ್ ಮಾಡೆಲ್ ಏನಿದೆ, ಸೊ ಇದರಿಂದ ನಾಳೆ ದಿನ ಏನಾಗುತ್ತೆ, LGNS ಇಂದ ಬರ್ನಿಂಗ್ ಆಗದಂತ LGNS ಎ ಸಿಗುತ್ತೆ. ಎ ಇಂದ ಅನುಬಿನ ಖರೀದಿ ಮಾಡ್ತೀವಿ. ಎಗೇನ್ ಅನುಬಿಯಲ್ಲಿ ಎಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ. ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ಇಂದ ಎಗೇನ್ LGNS ನ ಸ್ಟೇಕ್ ಮಾಡ್ತಾರೆ. ಈ ತರ ಏನಾಗುತ್ತೆ, ಒಂದು ಈ ಸರ್ಕ್ಯುಲರ್ ಮಾಡೆಲ್ ಏನಾಗುತ್ತೆ ರನ್ನಿಂಗ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ LGNS ನ ಬರ್ನಿಂಗ್ ಮೆಕ್ಯಾನಿಸಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲವೂ ಟೆಕ್ನಾಲಜಿ ಸಿಸ್ಟಮ್ ಬರ್ಲಿಕ್ಕೆ ಯಾವುದೇ ರೀತಿಯ ಬರೀ ಒಂದು ಏನೋ 24 ತಾಸಲ್ಲಿ ಇದು ಜನರೇಟ್ ಆಗ್ಬಿಡುತ್ತೆ ಬಂದ್ಬಿಡುತ್ತೆ ಇಲ್ಲ. ಸೊ ಕ್ರಿಯೇಟರ್ ಸಿಸ್ಟಮ್ ಯಾವ ತರ ಇರುತ್ತೆ ಅಂದ್ರೆ ಕಂಪ್ಲೀಟ್ ಮಾರ್ಕೆಟ್ ಸ್ಟ್ರಾಟಜಿ ಆಗಿರ್ಬೋದು, ಟೆಕ್ನಾಲಜಿ,
ಸೊ ಎವ್ರಿ ಡೇ ಅದು ಬರ್ಲಿಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಆಲ್ರೆಡಿ ಅನುಬೀಸ್ ಟೀಮ್ ವೆಬ್3 ಫೆಸ್ಟಿವಲ್ ಅಲ್ಲಿ ಡೈರೆಕ್ಟ್ಲಿ ಲೈವ್ ಕೂಡ ಸೆಷನ್ ಸಿಗುತ್ತೆ. ಆ ಟೆಕ್ನಾಲಜಿನ ಯಾವ ತರ ಜನ ಅಕ್ಸೆಪ್ಟ್ ಮಾಡ್ತಾರೆ, ಈವನ್ ಸಿಂಪಲ್ ಥಿಂಗ್ 50,000 ಕಮ್ಯುನಿಟಿ ಒಂದು ಅಟೆಂಡೀಸ್ ಇರ್ತಕ್ಕಂಥ ಪಾರ್ಟಿಸಿಪೆಂಟ್ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಎಕ್ಸಿಬಿಷನ್ ಅಲ್ಲಿ ಅನುಬೀಸ್ ಟೀಮ್ ಏನ್ ಇನ್ವಾಲ್ವ್ ಆಗ್ತಾ ಇದೆ, ಸೊ ಅದರಿಂದ ಇಂಪ್ಯಾಕ್ಟ್ ಒಂದು 10,000 20,000 ಡೆವಲಪರ್ಸ್ಗೆ ಕಮ್ಯುನಿಟಿಗೆ ಅದು ಇಂಪ್ಯಾಕ್ಟ್ ಆದ್ರೂ ಕೂಡ ಸೊ ಅದು ವರ್ಲ್ಡ್ ವೈಡ್ ಒಂದು ಆಟೋಮೆಟಿಕ್ಲಿ ಅಡ್ವರ್ಟೈಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಆ ತರ ನಾವು ಟೆಕ್ನಾಲಜಿನ ಅರ್ಥ ಮಾಡ್ಕೋಬೇಕು, ಯಾವ ತರ ಕಮಿಂಗ್ ಡೇಸ್ ಅಲ್ಲಿ ಇದ್ರದ್ದು ಅಡಾಪ್ಟಿವಿಟಿ ಇದೆ ಅಂತಕ್ಕಂಥ ತಿಳ್ಕೋಬೇಕು. ಸೊ ಅದನ್ನ ಹೊರತಾಗಿ ಒಂದು ಲಾಂಗ್ ಟರ್ಮ್ ನಾವಿಲ್ಲಿ ಬಂದಿರತಕ್ಕಂಥದ್ದು ವೆಲ್ತ್ ನ ಜನರೇಟ್ ಮಾಡ್ಲಿಕ್ಕೆ ಯಾವುದೇ ತರದ ಸೊ ಸಿಂಪಲ್ ಕ್ವಿಕ್ ಆಗಿ ಅಥವಾ ಬೇರೆ ಕಾನ್ಸೆಪ್ಟ್ ಗೆ ಇದನ್ನ ಕಂಪೇರ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಆ ಮೈಂಡ್ ಸೆಟ್ ಅಲ್ಲಿ ನಮಗೆ ಇಲ್ಲಿ ಯಾವುದೇ ತರದ ಏನಿದೆ ಇನ್ಕಮ್ ನಾವಿಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಥಿಂಕ್ ಲಾಂಗ್ ಟರ್ಮ್ ಅಲ್ಲಿ ಬರಬೇಕು. ಅಥವಾ ಸಿಸ್ಟಮ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ 10 ಟೋಕನ್. ಆ ಮೆಕ್ಯಾನಿಸಮ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ತರದ ಥ್ರೂ ಎಮೋಷನಲಿ ಯಾರಿಗೋ ಬಂತು ದುಡ್ಡು ಬರ್ತಾ ಇದೆ ಬಂದಿದೆ ಅಂತಕ್ಕಂಥದ್ದು ಯಾವುದೋ ಸ್ಟೋರಿ ಬೇಸ್ಡ್ ಮೇಲೆ ನೀವು ಯಾರು ಕೂಡ ಡಿಸಿಷನ್ ನ ತಗೊಳ್ಳಿಕ್ಕೆ ಹೋಗ್ಬಿಡಿ. ಓನ್ಲಿ ಇದು ಎಜುಕೇಶನ್ ಬೇಸ್ಡ್ ನಾವಿಲ್ಲಿ ಇನ್ಕಮ್ ನ ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೋಬಹುದು. ಬರೀ ಪ್ರೈಸ್ ನರೇಟಿವ್ ಇಂದ ಪ್ರೈಸ್ ನ ಹೊರತಾಗಿ ಸಿಸ್ಟಮ್ ಅಲ್ಲಿ ನಾವು ಡಿಸಿಷನ್ ತಗೊಳ್ಳೋದ್ರಿಂದ ಇಲ್ಲಿ ಯಾವುದೇ ತರದ ಲಾಭ ನಾವು ಕಾಣ್ಲಿಕ್ಕೆ ಆಗಲ್ಲ. ಬಿಕಾಸ್ ನಮಗೆ ಪ್ಯಾನಿಕ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ದೆನ್ ಕ್ರಿಪ್ಟೋದಲ್ಲಿ ಏನೆಲ್ಲ ಫಂಡ್ ಅನ್ನ ಹೂಡಿಕೆ ಮಾಡ್ತೀವಿ ಅದು ಅನ್ಈಸಿ ಅಮೌಂಟ್, ಅಂದ್ರೆ ಅದು ಅದರಿಂದ ಅಮೌಂಟ್ ನಮ್ಮ ಲೈಫ್ ಅಲ್ಲಿ ಯಾವುದೇ ತರದ ಅಫೆಕ್ಟ್ ಆಗಿರಬಾರ್ದು. ಆ ತರ ಅಮೌಂಟ್ ಮಾತ್ರ ನಾವು ಹೂಡಿಕೆ ಮಾಡಬೇಕು. ಯಾವುದೇ ತರದ ರಿಸ್ಕ್ ಫ್ಯಾಕ್ಟರ್ ನ ಅನಲೈಸ್ ಮಾಡದೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಯಾವುದನ್ನ ಕೂಡ ಸಜೆಸ್ಟ್ ಮಾಡೋದಿಲ್ಲ. ಅದು ಕ್ರಿಪ್ಟೋದಲ್ಲಿ ಅದು ವರ್ಕ್ ಕೂಡ ಆಗೋದಿಲ್ಲ. ಓಕೆ, ಸೊ ಈ ತರ ನಾವು ಎಜುಕೇಶನ್ ಬೇಸ್ಡ್ ಆಗಿ ಇನ್ವಾಲ್ವ್ ಆಗೋಣ. ಎಮೋಷನ್ ಬೇಸ್ಡ್ ಮೇಲೆ ಯಾವುದೇ ತರದ ಡಿಸಿಷನ್ ಬೇಡ. ಓಕೆ, ಸೊ ನಾನು ಇಲ್ಲಿ ತನಕ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದ್ದು ನನ್ನ ನರೇಟಿವ್, ನನ್ನ ಅನಲೈಸೇಷನ್. ಸೊ ನೀವು ಕೂಡ ನಿಮ್ಗೆ ಆದಂತ ವೇಲಿ ನೀವು ಸಿಸ್ಟಮ್ ಬಗ್ಗೆ ಅನಲೈಸ್ ಮಾಡಿ ತಿಳ್ಕೊಳ್ಳಿ. ಅದು ಬೇಸ್ಡ್ ಮೇಲೆ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಎವ್ರಿಥಿಂಗ್ ಡಿಸಿಷನ್ ನಿಮ್ ಕಂಟ್ರೋಲ್ ಇರುತ್ತೆ, ನಿಮ್ಮ ಮೇಲೆ ಇರುತ್ತೆ. ಸೊ ನಿಮ್ಮ ಡಿಸಿಷನ್ ಯು ಆರ್ ದ ಫೈನಲ್. ನಿಮ್ಮ ಡಿಸಿಷನ್ಗೆ ಯು ಆರ್ ದ ಡಿಸಿಷನ್ ಮೇಕರ್. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಡಿಸಿಷನ್ ತಗೊಳ್ಳೋಣ. ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಹೋಗುತ್ತೆ, ನಾವು ಅದನ್ನ ಯಾವ ತರ ತಿಳ್ಕೊಬೇಕು ಅನ್ನೋದನ್ನ ಪ್ರತಿಯೊಂದು ವಿಚಾರನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ರತಿ ಒಂದು ಸಿಸ್ಟಮ್ ಅಲ್ಲಿ ಏನೇ ಅಪ್ಡೇಟ್ಸ್ ಇರಲಿ, ಏನೇ ವಿಚಾರಗಳಿರ್ಲಿ, ವಿತ್ ಇನ್ ನೆಕ್ಸ್ಟ್ 1 ಅವರ್ ಅಥವಾ ಹಾಫ್ ಅನ್ ಅವರ್ ಅಲ್ಲಿ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ಯಾವುದೇ ತರದ ಟೆಕ್ನಿಕಲಿ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ಲಿ ನಿಮ್ಮ ಯಾರೆಲ್ಲ ನಿಮ್ಗೆ ಕನೆಕ್ಟ್ ಆಗಿದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿ ಸೊ ನನಗೂ ಕೂಡ ಸೊ ಕ್ಲಾರಿಟಿ ನೀವು ತಗೋಬಹುದು. ಸೊ ಥ್ರೂ ವಯಾ ಟೆಕ್ನಾಲಜಿ ಎಜುಕೇಶನ್ ಬೇಸ್ಡ್ ಎಲ್ಲರೂ ಕೂಡ ಇಲ್ಲಿ ಸಿಸ್ಟಮ್ ನ ಬಿಲ್ಡ್ ಮಾಡೋಣ. ಅದ್ರ ಬೇಸ್ಡ್ ಆಗಿ ನಾವು ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿಯ ಅನ್ವಾಂಟೆಡ್ ಅನ್ಎಥಿಕಲ್ ಇಲ್ಲಿ ನಾವು ಯಾವುದೇ ತರದ ಇನ್ವೆಸ್ಟ್ಮೆಂಟ್ ದುಡ್ಡು ಹಾಕ್ಸಿದ್ವಿ, ದುಡ್ಡು ಆಗುತ್ತೆ, ದುಡ್ಡು ಬರುತ್ತೆ ಅನ್ನೋದ್ರ ಬೇಸ್ಡ್ ಮೇಲೆ ನಾವು ಸಿಸ್ಟಮ್ ನ ಇಲ್ಲಿ ಯಾರನ್ನೂ ಕೂಡ ಇನ್ವಾಲ್ವ್ ಆಗೋದು ಬೇಡ. ಸೊ ಆ ತರ ಬೇಸ್ಡ್ ಆಗಿ ನಾವು ಸಿಸ್ಟಮ್ ಅನ್ನ ರನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಕಮ್ಯುನಿಟಿ ಇಸ್ ದ ಕೋ ಬಿಲ್ಡರ್. ಸ್ಟ್ರಕ್ಚರಲ್ ಬೇಸ್ಡ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದೀವಿ. ಕಾಂಪೌಂಡಿಂಗ್ ಇಸ್ ದ ಪ್ರೈಸ್, ಲಾಂಗ್ ಟರ್ಮ್ ಥಿಂಕಿಂಗ್. ಸೊ ದಿಸ್ ಈಸ್ ದ ಸಿಸ್ಟಮ್ ಬೇಸ್ಡ್ ಸಿಸ್ಟಮ್. ಈ ತರ ಬೇಸ್ಡ್ ಆಗಿ ನಮ್ಮ ಮೈಂಡ್ ಸೆಟ್ ಇದ್ರೆ ಸೊ ನಾವು ಇಲ್ಲಿ LGNS ಅಲ್ಲಿ ಲಾಂಗ್ ಟರ್ಮ್ ಸ್ಟಿಕ್ ಆನ್ ಆಗ್ಬೋದು. ನಮ್ಮ ವೆಲ್ತ್ ನ ಸೊ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಟೆಕ್ನಿಕಲಿ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು